ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ದೂರದರ್ಶನ ಚಂದನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ಹಲೋ ಗೆಳೆಯರೇ ನೇರ ಫೋನಿಂಗ್ ಕಾರ್ಯಕ್ರಮ. ನಿಮ್ಮ ನಿತ್ಯದ ಹಲವು 10 ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗಗಳನ್ನು ಹುಡುಕೊಡ್ತಕ್ಕಂಥ ಒಂದು ವಿಶಿಷ್ಟ ವೇದಿಕೆ ಇದು. ಅಂಥ ಒಂದು ವಿಶಿಷ್ಟ ವೇದಿಕೆಗೆ ಇವತ್ತು ನಿಮ್ಮನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೂಡ ನಿಮಗೆ ಅಂಥದ್ದೇ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾವಿವತ್ತು ಬಂದಿದ್ದೇವೆ. ಏನದು ಮಾಹಿತಿ ಅಂತ ಅಂದರೆ, ತಮಗೆಲ್ಲ ಗೊತ್ತು, SSLC ಮತ್ತು PUCಯ ಮುಖ್ಯ ಪರೀಕ್ಷೆಯ ಮುಖ್ಯ ಫಲಿತಾಂಶ ಬಂದಾಯಿತು. ಬಂದಾದ ನಂತರ ಅನೇಕರು ಅಯ್ಯೋ ನನಗೆ ಕಡಿಮೆ ಮಾರ್ಕ್ಸ್ ಬಂತು, ಅಥವಾ ನಾನು ನಿರೀಕ್ಷಿಸಿದ ಮಟ್ಟದಲ್ಲಿ ನನ್ನ ಫಲಿತಾಂಶ ಬರಲಿಲ್ಲ, ಈ ಥರದ ಕೊರಗು ಇದ್ದೇ ಇದೆ. ಅದಕ್ಕಾಗಿ ನಮ್ಮ ಸರ್ಕಾರ ಇನ್ನೂ 2 ಎಕ್ಸಾಮ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಈ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾ ಇರತಕ್ಕಂಥ ಮಕ್ಕಳ ಹಿತದೃಷ್ಟಿಯಿಂದ, ಪೋಷಕರ ಹಿತದೃಷ್ಟಿಯಿಂದ ಈ ಒಂದು ಸಂಚಿಕೆ ಮಹತ್ವದ್ದು ಅಂತ ಹೇಳ್ತಾ, ಹಾಗಾದರೆ ಯಾರು ಬಂದಿದ್ದಾರೆ ಈ ಪರೀಕ್ಷೆಗಳಿಗೆ ಉತ್ತಮ ಅಂಕ ಪಡೆಯುವಂಥ ಮಾರ್ಗಗಳನ್ನು ಹೇಳ್ಕೊಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ಅಂದರೆ, ಶ್ರೀಮತಿ KS ಲತಾ ಕುಮಾರಿಯವರು, ಹಿರಿಯ IAS ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಪ್ರಿಯ ವೀಕ್ಷಕರೇ, ಬಹುತೇಕ ಹೆಣ್ಣು ಮಕ್ಕಳು ನಮ್ಮ ಒಂದು ಈ ಥರದ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಕಷ್ಟ ಅಂತ ಅನ್ನುವಂಥ ದಿನಮಾನಗಳಲ್ಲೇ ಇವರು ನಿರ್ವಹಿಸಿದಂಥ ಬಹುತೇಕ ಎಲ್ಲ ಇಲಾಖೆಗಳಲ್ಲಿ ಅತ್ಯಂತ ಗುರುತರವಾದಂಥ ಜವಾಬ್ದಾರಿಗಳನ್ನು ನಿರ್ವಹಿಸಿ ಯಶಸ್ವಿ ಮಹಿಳೆ ಅಂತ ಕರೆಸ್ಕೊಂಡಿರ್ತಕ್ಕಂಥ ಹೆಣ್ಮಗಳು. ಹಾಗಾಗಿ ಬಹಳ ಖುಷಿ ಆಗುತ್ತೆ ಇವರನ್ನು ಫಾಲೋ ಮಾಡ್ತಕ್ಕಂಥ, ಇವರನ್ನು ನಾನು ಹೀಗೆ ಅನುಸರಿಸಬೇಕು ಅನ್ನುವಂಥ ಅನೇಕ ಮಂದಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ KS ಲತಾ ಕುಮಾರಿಯವರು. ಬನ್ನಿ, ತಡ ಮಾಡದೆ ಇನ್ನೊಂದು ವಿಚಾರ ಹೇಳಲೇಬೇಕು. ಸದ್ಯ ಈಗ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ CEO ಆಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ 2024-25ನೇ ಸಾಲಿನಲ್ಲಿ SSLC ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ವಿಭಿನ್ನವಾದಂಥ ಚಟುವಟಿಕೆಯನ್ನು ಕಾರ್ಯಕ್ರಮನ ಹಾಕ್ಕೊಂಡ್ರು. ಅದೇನು ಅಂತ ಅವ್ರ ಕಡೆನೇ ಹೇಳಿಸ್ತೀನಿ. ಅದರಿಂದ ಆದಂಥ ಫಲಿತಾಂಶ ಏನು, ಯಶಸ್ಸೇನು ಅಂತ ಕೂಡ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಬನ್ನಿ, ತಡ ಮಾಡದೆ ನಿಮ್ಮ ಪರವಾಗಿ, ವಾಹಿನಿ ಪರವಾಗಿ ಮೇಡಮ್ ಅವ್ರನ್ನ ಬರಮಾಡ್ಕೊಳ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹಾಗೇನೆ ಎಲ್ಲ ಪೋಷಕರು, ವಿದ್ಯಾರ್ಥಿಗಳ ಪರವಾಗಿ 2024-25ನೇ ಸಾಲಿನಲ್ಲಿ ನೀವು ಮಾಡಿದಂಥ ಚಟುವಟಿಕೆಗಳಿಂದ ಅತ್ಯುತ್ತಮವಾದಂಥ ಫಲಿತಾಂಶ ಬಂತು. ಅವ್ರ ಪರವಾಗಿ ತಮಗೆ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದ. ಓಕೆ, ಎಸ್ ಮೇಡಮ್, ಇನ್ನು ಪರೀಕ್ಷೆಯ ಗುಂಗಿನಿಂದ ನಮ್ಮ ಮಕ್ಕಳು ಹೊರಗಡೆ ಬಂದಿಲ್ಲ. ಅದರಲ್ಲೂ ವಿಶೇಷವಾಗಿ SSLC ನಂತರ PUC. SSLCಗೆ ಇನ್ನೂ ಎಕ್ಸಾಮ್ ನಡೀತಾನೆ ಇದೆ. ಸೆಕೆಂಡ್ ರೌಂಡ್ ಮುಗೀತು, ಥರ್ಡ್ ರೌಂಡ್ಗೆ ರೆಡಿ ಆಗ್ತಾ ಇದ್ದಾರೆ. ಎಷ್ಟು ಮಹತ್ವದಿದೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ನಮ್ಮ ಮಕ್ಕಳಿಗೆ? ಓಕೆ, ಧನ್ಯವಾದಗಳು ನಮ್ಮ ಚಂದನ ಟಿವಿಗೆ. ಮೊದಲನೇದಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ನೀವೇ ಹೇಳಿಬಿಡ್ತಾ ಇದ್ದೀರಾ, ಫಲಿತಾಂಶವನ್ನು ಯಾವ ರೀತಿ ಉತ್ತಮಗೊಳಿಸ್ಕೊಳ್ಬೇಕು ಮತ್ತೆ ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇದು ನಿಜವಾಗ್ಲೂ ನಮ್ಮ ಯುವ ಜನತೆಗೆ, ನಮ್ಮ ಮಕ್ಕಳಿಗೆ ತುಂಬಾ ಉಪಯೋಗ, ಅದರಲ್ಲೂ ಪೋಷಕರಿಗೆ ತುಂಬಾ ಉಪಯೋಗ ಆಗುವಂತಹ ಒಂದು ಮಾಹಿತಿ ಅನ್ಕೊಳ್ತೇನೆ, ಒಂದು ಕಾರ್ಯಕ್ರಮ. ಅದನ್ನು ಹೇಳ್ಬೇಕು ಅಂದ್ರೆ, ನಾವು SSLC ಅಂತ ಮಗು ಬಂದ ತಕ್ಷಣ ಎಲ್ಲಾ ಪೋಷಕರಲ್ಲಿ ಒಂದು ಭಯ ಶುರು ಆಗ್ಬಿಡ್ತದೆ. ನನ್ನ ಮಗು ಹೇಗೆ ಓದ್ತಾ ಇದೆ, ಏನ್ ಮಾಡ್ತಾರೆ, ಮುಂದೆ ಅವರ ಭವಿಷ್ಯ ಏನು, ಯಾವ ಕೋರ್ಸ್ಗೆ ಹೋಗ್ತಾರೆ, ಅದಕ್ಕೆಲ್ಲ ಬುನಾದಿ ಒಂದು SSLC ಪ್ರಾಥಮಿಕ ಶಿಕ್ಷಣದ ಒಂದು ಮೊದಲ ಹೆಜ್ಜೆ ಅದು. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ಲಿಕ್ಕೆ ಹೋದಾಗ ನಮ್ಮ ಇಡೀ ರಾಜ್ಯದ ಒಂದು ಫಲಿತಾಂಶವನ್ನು ನಾವು ಪರಿಶೀಲನೆ ಮಾಡಿದ್ರೆ ಆದಷ್ಟು ಒಂದು ಅಷ್ಟಾಗಿ ತುಂಬಾ ಒಳ್ಳೆಯ ಫಲಿತಾಂಶ ಕಂಡು ಬರ್ತಾ ಇರಲಿಲ್ಲ. ಫಾರ್ ಇನ್ಸ್ಟಾನ್ಸ್, ನಮ್ಮ ಈ ವರ್ಷದಲ್ಲಿ 100ರಲ್ಲಿ 66 ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ಹೇಳಿ. ಅಂದ್ರೆ ಇನ್ನು ಉಳಿದ ಮಕ್ಕಳು ಯಾಕೆ ಅವರು ಫೇಲ್ ಆಗ್ತಾ ಇದ್ದಾರೆ? ಹಾಗಾಗಿ ಅಲ್ಲಿ ಏನೋ ಒಂದು ಇನ್ನು 34 ಮಕ್ಕಳಿಗೆ ಏನೋ ಸಮಸ್ಯೆ ಇರಬೇಕು, ಕೊರತೆ ಇರಬೇಕಲ್ಲ ಅಂತೇಳಿ ನಾವು ಅದನ್ನ ಪರಿಶೀಲನೆ ಮಾಡಿದಾಗ, ನಾವು ಇಂದಿನ ವರ್ಷ ಒಂದು ವಿನೂತನ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಯಶಸ್ಸು ಅನ್ನೋ ಒಂದು ಕಾರ್ಯಕ್ರಮ ಹಾಕೊಂಡ್ವಿ. ಯಶಸ್ಸು ಜೊತೆಗೆ ಅದು ಫ್ರೈಡೆ ಫ್ರೆಂಡ್, ಅಂದ್ರೆ ಪ್ರತಿ ಶುಕ್ರವಾರ ನಾವು ಎಲ್ಲಾ ಜಿಲ್ಲೆಯ ಮಕ್ಕಳೊಂದಿಗೆ ಒಂದು ಸಂವಾದ ಕಾರ್ಯಕ್ರಮ ಥ್ರೂ HM ಮತ್ತೆ ಅಲ್ಲಿನ ಟೀಚರ್ಸ್ಗಳೊಂದಿಗೆ ನಾವು ಒಂದು ಸಂವಾದವನ್ನ ಸೀರಿಯಸ್ ಆಗಿ ಪ್ರತಿ ವಾರ, ಪ್ರತಿ ಶುಕ್ರವಾರ 3:30ಯಿಂದ 4:30ವರೆಗೆ 5 ಗಂಟೆವರೆಗೆ ಒಂದು ಸಂವಾದ. ಅಲ್ಲಿ ನಾವು ನೋಡಿ, ನೀವು ಪರೀಕ್ಷೆ ಅಂತ ತಕ್ಷಣ ತಿಳ್ಕೊಂಡ್ ಬಿಡ್ತೀರಿ, ಅಂಕಗಳನ್ನ ಗಳಿಸೋದು ಅಂತ ತಕ್ಷಣ ಏನ್ ತಿಳಿದ್ ಬಿಡ್ತೀರಿ ಅಂದ್ರೆ, ಬರೀ ಓದೋದು, ಪಠ್ಯ ಪುಸ್ತಕ ಓದೋದು, ಕ್ವಶನ್ ಆನ್ಸರ್ಸ್ ಬಹಟ್ ಮಾಡೋದು, ಇದು ತಿಳಿದ್ ಬಿಡ್ತಾರೆ. ಬಟ್ ನಾವು ಆ ಕಾರ್ಯಕ್ರಮದಲ್ಲಿ ಏನು ಫೋಕಸ್ ಮಾಡಿದ್ವಿ ಅಂದ್ರೆ, ಮೊದಲನೇದಾಗಿ ಮಕ್ಕಳ ಮಾನಸಿಕ ಸ್ವಾಸ್ಥ್ಯ,
ಮೆಂಟಲ್ ಹೆಲ್ತ್ ಅಂದ್ರೆ ಮಕ್ಕಳ ಆರೋಗ್ಯ ಯಾವ ರೀತಿ ಇರಬೇಕು, ಮತ್ತೆ ಆರೋಗ್ಯ ನಾವು ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತೆ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಗಮನನೇ ಕೊಡೋದಿಲ್ಲ. ಮತ್ತೆ ಎರಡನೇ ವಿಷಯ ಮುಖ್ಯವಾಗಿ ನಾವು ಟಾರ್ಗೆಟ್ ಮಾಡಿದ್ದು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ನಾವು ಮಕ್ಕಳಿಗೆ ಓದಿ ಅಂತ ಹೇಳ್ತೇವೆ, ಆದ್ರೆ ಆ ಸಮಯವನ್ನ ಯಾವ ರೀತಿ ನಿರ್ವಹಿಸ್ಬೇಕು, ಯಾಕಂದ್ರೆ ಆ ಪುಟಾಣಿ ಮಗುಗೆ ಅದರ ಬಗ್ಗೆ ಗಂಭೀರತೆ ಇರೋದಿಲ್ಲ, ಸೀರಿಯಸ್ನೆಸ್ ಇರೋದಿಲ್ಲ, ಬರೀ ಆಟದ ಕಡೆ, ಮೊಬೈಲ್ ಕಡೆಗೆ, ಟಿವಿ ಕಡೆ, ಕ್ರಿಕೆಟು, ಆಬ್ವಿಯಸ್ಲಿ ಆ ಹೇಜೆ ಆಗಿರ್ತದೆ, ಅದನ್ನ ದೂರೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಅಂತಹ ಮಕ್ಕಳನ್ನ ಆ ಚಂಚಲವಾದ ಮನಸ್ಸನ್ನ ಹಿಡಿದು ಅವರಿಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದು ಒಂದು ದೊಡ್ಡ ಕಲೆ ಮತ್ತೆ ಚಾಲೆಂಜ್ ಆಗ್ಬಿಡ್ತದೆ ನಮ್ಗೆ. ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಪ್ರತಿ ಸಬ್ಜೆಕ್ಟ್ ವಾರು, ವಿಷಯವಾರು ಅವ್ರಿಗೆ ಒಂದು ಮಾರ್ಗದರ್ಶನ, ಒಂದೊಂದು ವಿಷಯದ ಒಂದು ರೀತಿನೇ ಬೇರೆ ಇರ್ತದೆ. ಈಗ ಫಾರ್ ಇನ್ಸ್ಟಾನ್ಸ್ ಭಾಷೆಗಳನ್ನ ಕಲಿಯೋ ರೀತಿ ಬೇರೆ, ನಮ್ಮ ಗಣಿತ ಎಲ್ಲರೂ ಗಣಿತ ಕಬ್ಬಿಣದ ಕಡಲೆ ಅಂದ್ಬಿಡ್ತಾರೆ, ನಾವು ಹೇಳಿದ್ವಿ ಕಬ್ಬಿಣದ ಕಡಲೆ ಅಲ್ಲ, ಅದು ಬರೀ ಕಡಲೆ. ಅಷ್ಟು ಸುಂದರವಾದ, ಅಷ್ಟು ಸರಳವಾದ ಒಂದು ಕಡಲೆ, ಅದನ್ನ ನಾವು ಕಡಲೆಯನ್ನಾಗಿ ಮಾಡಿಸಿ ಬೇಡ ಅಂತ ಹೇಳಿ, ಕಬ್ಬಿಣ ಅಲ್ಲ ಅದು. ಅದೇ ರೀತಿ ವಿಜ್ಞಾನ ಎಷ್ಟೊಂದು ಕುತೂಹಲಕಾರಿಯಾದ ವಿಷಯ, ಯಾಕೆ ನಮ್ಮ ಮಕ್ಕಳಿಗೆ ಅದರಲ್ಲಿ ಕಷ್ಟ ಅನಿಸ್ತದೆ, ಎಲ್ಲ ಆಸಕ್ತಿ ಇದೆ, ಬಟ್ ಪರೀಕ್ಷೆಯಲ್ಲಿ ರಿಸಲ್ಟ್ ನೋಡಿದಾಗ ಆ ವಿಷಯಗಳಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ, ಗಣಿತದಲ್ಲಿ ಕಡಿಮೆ ಮಾರ್ಕ್ಸ್ ಇರ್ತದೆ, ಸೈನ್ಸ್ ಅಲ್ಲಿ ಕಷ್ಟ ಆಗ್ತದೆ, ಇಂಗ್ಲಿಷ್ ಅಲ್ಲಿ ಕೆಲವು ಮಕ್ಕಳು ಫೇಲ್ ಆಗ್ತವೆ, ಭಾಷಾದಲ್ಲಿ ಇನ್ನು ಕೆಲವು ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗ್ತಾರೆ. ಈ ಭಾಷಾ ವಿಷಯಗಳು ಮತ್ತೆ ಈ ಎರಡು ವಿಷಯಗಳಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಫಲಿತಾಂಶ ಕಮ್ಮಿ ಆಗಿದ್ದು ಕಂಡು ಬರ್ತದೆ. ಕಾರಣ ಏನು ಅಂತ ನೋಡಿದ್ರೆ, ಈ ಎರಡು ಇಷ್ಟು ಸುಂದರವಾದ, ಇಷ್ಟು ಸುಲಭವಾದ ವಿಷಯಗಳು ಎಲ್ಲೋ ಅವರಿಗೆ ಒಂದು ತಲುಪಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಲಿಕ್ಕೆ ಮತ್ತೆ ಬರೀಲಿಕ್ಕೆ, ಕಲೀಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಆ ಕಾರ್ಯಕ್ರಮವನ್ನ ರೂಪಿಸಿದ್ವಿ. ಅದು ತುಂಬಾ ಎಷ್ಟು ಯಶಸ್ಸು ಆಯ್ತು ಅಂದ್ರೆ, ಆ ಮಕ್ಕಳು ಪ್ರತಿ ಶುಕ್ರವಾರ ವೇಟ್ ಮಾಡ್ತಾ ಇದ್ರು ಈ ಕಾರ್ಯಕ್ರಮಕ್ಕೆ. ಅಲ್ಲಿ ನಾವು ಪ್ರತಿಯೊಬ್ಬ ವಿಷಯ ಎಕ್ಸ್ಪರ್ಟೀಸ್ ನ ಕರೆಸ್ತಾ ಇದ್ವಿ. ಅವರು 45 ನಿಮಿಷ ಆ ವಿಷಯವನ್ನ ಯಾವ ರೀತಿ ಕಲಿಬೇಕು ಅನ್ನೋದ್ರ ಬಗ್ಗೆನೇ ಹೇಳ್ಕೊಡೋರು. ನೋಡಿ, ಇದು ಎಲ್ಲ ಟ್ಯೂಷನ್ಗೆ ಹೋಗೋದು ಅವಶ್ಯಕತೆನೇ ಇರ್ಲಿಲ್ಲ, ಮಕ್ಕಳು ಇಲ್ಲಿಂದನೇ ನೇರವಾಗಿ ಕಲಿಬಹುದಾಗಿತ್ತು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ 14ನೇ 2 ಜಿಲ್ಲೆ ಇದೆ ನಮ್ಮಲ್ಲಿ, ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ, ಬೆಂಗಳೂರು ಉತ್ತರ ಮತ್ತು ದಕ್ಷಿಣ. ಉತ್ತರ ಜಿಲ್ಲೆ 14ನೇ ಸ್ಥಾನದಿಂದ 11ನೇ ಸ್ಥಾನಕ್ಕೆ ಬಂತು, ದಕ್ಷಿಣ ಜಿಲ್ಲೆ 12ನೇ ಸ್ಥಾನದಿಂದ 10ನೇ ಸ್ಥಾನಕ್ಕೆ ಬಂತು. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು. ಬಟ್ ಆದ್ರೂ ಇನ್ನೂ ತುಂಬಾ ಚೆನ್ನಾಗಿ, ಯಾಕಂದ್ರೆ ನಮ್ಮ ಟಾರ್ಗೆಟ್ ಏನಿದ್ರು 100% ಇರುವಾಗ 73% ನಾವು ಬಂದಿದ್ದು ಕಮ್ಮಿ ಅನಿಸ್ತು ನಮಗೆ. ಇನ್ನೂ ಹೆಚ್ಚಿನದಾಗಿ ಚೆನ್ನಾಗಿ ಬರ್ಬೇಕಾಗಿತ್ತು ಅಂತ ಈ ಪ್ರಯತ್ನ ಮುಂದುವರೆದಿದೆ. ಒಂದು ಕರೆ ಇದೆ ರಾಮನಗರದಿಂದ, ಅನಿಲ್ ಕುಮಾರ್ ಸರ್. ಅನಿಲ್ ಕುಮಾರ್ ನಮಸ್ಕಾರ. ಹಲೋ ಸರ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್, ನಮ್ಮ ಮಗಳು 2 ವರ್ಷದಿಂದ 78% ತಗೊಂಡಿದೆ SLC. ನಾವು ಕಾಮರ್ಸ್ ತಗೋ, ನಿಂಗೆ ಇದು ಸೈನ್ಸ್ ಬ್ಯಾಕ್ಗ್ರೌಂಡ್ ವೀಕ್ ಇತ್ತು ಮೇಡಮ್. ಅವಾಗ ಮ್ಯಾಥ್ಸ್ ಸೈನ್ಸ್ ತುಂಬಾ ಕಮ್ಮಿ ಮಾರ್ಕ್ಸ್ ಇತ್ತು 10th ಅಲ್ಲಿ. ಹಂಗ ಆದ್ರೂ ಕೇಳಿದ್ರೆ ECMA ತಗೊಂಡು ಇವತ್ತು ಫೇಲ್ ಆಗಿದೆ PCಲಿ. ಇವಾಗೇನೋ 10th ಬೇಸಿಸ್ ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಇದೆಯಂತೆ, ಆಪ್ಟಾಲಜಿ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್. ಅದೇ ಇವಾಗ ಸಪ್ಲಿಮೆಂಟರಿ ಕಟ್ಬಿಟ್ಟು ಬರೀ ಅಂದ್ರೆ, ಇಲ್ಲ ಯಾವ್ದೇ ಕಾರಣಕ್ಕೂ ನಾನು ಪಾಸ್ ಮಾಡಕ್ ಆಗಲ್ಲ, ಅವಾಗ ನೀವು ಹೇಳಿದ್ ಮಾತು ಕೇಳ್ಬೇಕಾಗಿತ್ತು ಅಂತ ಇವಾಗ ಹೇಳ್ತಿದ್ದಾರೆ. ಇವಾಗ ಅದೇ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಸೈನ್ಸ್ ಯಾವ್ದೇ ಕಾರಣಕ್ಕೂ ಆಗಲ್ಲ, ಸೈನ್ಸ್ ಸ್ಟ್ರೀಮ್. ರೈಟ್. ಆಯ್ತು, ನೀವು ಫಸ್ಟ್ ನಿಮ್ಮ ಆತಂಕನ ಬಿಟ್ಬಿಡಿ ಅನಿಲ್ ಕುಮಾರ್ ಅವರೇ. ಮಗುಗಿಂತ ನಿಮ್ಮಲ್ಲೇ ಆತಂಕ ಜಾಸ್ತಿ. ಇಲ್ಲ ಇನ್ನು ಪಾಪ ಇಲ್ಲಿ ನೋಡಿ, ಆ ಮಗು SSLC ಅಲ್ಲಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಿಲ್ಲ ಸೈನ್ಸ್ ಅಲ್ಲಿ. ಅವರು ತಂದೆ ತಾಯಿ ಅಡ್ವೈಸ್ ಮಾಡಿದ್ರು ಕಾಮರ್ಸ್ ತಗೊಳ್ಳಿ ಅಂತ ಹೇಳಿ. ನೋಡಿ, ಈಗ ಮಗುವಿನಲ್ಲಿ ಎಷ್ಟು ಗೊಂದಲ, ಅದಕ್ಕೆ ತುಂಬಾ ಪ್ರೀತಿ, ನನಗೆ ಸೈನ್ಸ್ ಹೋಗ್ಬೇಕು ಅಂತ, ನಾನು ಸೈನ್ಸ್ ಅಲ್ಲಿ ಅಥವಾ ಇಂಜಿನಿಯರೋ ಡಾಕ್ಟರೋ ನಾನು ಏನೋ ಆಗ್ಬೇಕು ಅಂತ ಆ ಮಗುಗೆ ತುಂಬಾ ಆಸೆ ಇದೆ. ಇವರು ಪೇರೆಂಟ್ಸ್ ಹೇಳ್ತಾರೆ ನೀವು ಕಾಮರ್ಸ್ ತಗೊಳ್ಳಿ ಅಂತ ಹೇಳಿ. ಯಾಕಂದ್ರೆ ನನ್ಗೆ ಗೊತ್ತು ಅಂದ್ರೆ ಆ ಮಗುವಿನ ಜಡ್ಜ್ ಮಾಡೋದು ಪೇರೆಂಟ್ಸ್, ಪೋಷಕರೇ ನಾವೇ. ಅಂದ್ರೆ ಪೋಷಕರನ್ನ ನಾವು ಮಾಡ್ಬಿಡ್ತೇವೆ, ನಿನಗೆ ಹಾಗಲ್ಲ ಅದು ಅಂದ್ರೆ. ಅವ್ರಿಗೆ ಆ ಮಗುಗೆ ಮೊದಲಿಂದನೂ ತುಂಬಿಟ್ಟಿದ್ದಾರೆ ನಿನ್ಗೆ ಸೈನ್ಸ್ ಆಗೋದಿಲ್ಲ ಅಂತ ಹೇಳಿ. ನನಗೆ ಇಲ್ಲಿ ಅನ್ಸೋದು ಅಂದ್ರೆ ಪಾಪ ಆ ಮಗುವಿನ ಬಗ್ಗೆ ನನಗೆ ಸಿಂಪತಿ ಬರ್ತದೆ, ಕಾರಣ ಎಂಪತಿನೂ ಬರ್ತದೆ. ಯಾಕಂದ್ರೆ ಹೇಳ್ತೀನಿ, ನಾವು ಚಿಕ್ಕವರಿರುವಾಗ ನಮ್ಮ ತಂದೆ ಹೀಗೆ ಹೇಳಿದ್ರು ನಂಗೆ, ನೋಡಿ ಅಮ್ಮ, ಸುಮ್ನೆ ಹಾರ್ಟ್ಸ್ ತಗೊಂಡ್ಬಿಡು, ಯಾವುದು ಅವ್ರಿಗೆ ಅಡ್ವಾಂಟೇಜ್ ಏನು ಅಂದ್ರೆ ಟ್ಯೂಷನ್ ಕಳ್ಸೋದು ಬೇಕಾಗಿಲ್ಲ, ಹಾರ್ಡ್ ವರ್ಕ್ ಮಾಡೋದು ಬೇಕಾಗಿಲ್ಲ, ಹೆಣ್ಮಕ್ಳು ಅಂದ್ರೆ ಈಸಿಯಾಗಿ ಆರ್ಟ್ಸ್ ಅಂದ್ರೆ ಸುಲಭ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಆಕ್ಚುಲಿ ಸುಲಭ ಅಲ್ಲ ಅದು. ನಂದು ಎಷ್ಟು ಹಠ ಅಂದ್ರೆ, ಇಲ್ಲ ನಾನು ಸೈನ್ಸ್ಗೆ ಹೋಗ್ಬೇಕು, ಅಂದ್ರೆ ಅದ್ರಲ್ಲಿರೋ ಆಸಕ್ತಿ, ಇಂಟ್ರೆಸ್ಟ್, ಕಲಿಬೇಕು ಅನ್ನೋ ಒಂದು ಉತ್ಸಾಹ ನಂಗೆ ಅದ್ರಲ್ಲೇ ಇದೆ. ಹಠ ಮಾಡಿ ನಾನು ಸೈನ್ಸ್ಗೆ ಸೇರಿದೆ.
ಯಾಕೆ ಈ ಮಗುದು ಉದ್ದೇಶ ಹೇಳಿದಾಗ ನನಗೆ ಅನಿಸ್ತು, ನಮ್ಗೂನು ಇದೇ ರೀತಿ ಒತ್ತಡ ಇತ್ತು. ನಮ್ ತಂದೆ ಹೇಳೋರು, ನೀವು ಆರ್ಟ್ಸ್ ತಗೊಂಡು ಅಡ್ವೊಕೇಟ್ ಆಗ್ಬಿಡಮ್ಮ, ಚೆನ್ನಾಗಿರ್ತದೆ ಅಂತ ಹೇಳೋರು. ಅವ್ರು ಹೇಳಿದ್ದು ನಿಜ. ನಾನು ಯಾವ್ದು ಸಬ್ಜೆಕ್ಟ್ ತಗೊಂಡಿದ್ರು ಚೆನ್ನಾಗಿ ಓದೋದು ಅನಿವಾರ್ಯ ಇರ್ತದೆ, ಓದ್ಲೇಬೇಕಿರ್ತದೆ. ಒಂದು ಮಗುವಿಗೆ ಅನಿಲ್ ಕುಮಾರ್ ಅವರೇ ಒಂದು ತಿಳ್ಕೊಳ್ಳಿ, ಇದು ಕಷ್ಟ ಸಬ್ಜೆಕ್ಟ್, ಇದು ಪಾಸ್ ಮಾಡಕ್ ಆಗೋದೇ ಇಲ್ಲ ಅನ್ನೋ ಸಬ್ಜೆಕ್ಟ್ ಎಲ್ಲೂ ಇಲ್ಲ, ಅದು ಇರೋಕ್ ಸಾಧ್ಯನೂ ಇಲ್ಲ. ಈಗ ನೀವು ಹೇಳಿದ್ರೆ ಅಲ್ಲ, ನಿಮ್ಮ ಮಗುಗೆ ಆ ಸಬ್ಜೆಕ್ಟ್ ಅನ್ನ ಪಾಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋದು ಮಗುವಿನ ಭಾವನೆ ಅಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಮೊದಲು ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಇನ್ನೂ ಒಂದು ಡಿಸಿಷನ್ ಮಗು ತಗೊಂಡಿದೆ, ನಾನು ಸೈನ್ಸ್ ತಗೊಳ್ಬೇಕು ಅಂತ. ನಿಮ್ಗೆ ಕಾಮರ್ಸ್ ಅಂತ ಇಷ್ಟ ಆಯ್ತು, ಮಗು ಸೈನ್ಸ್ ಅಂತ ತಗೊಂಡಿದೆ. ಬಟ್ ಆ ಡಿಸಿಷನ್ ಅನ್ನ ಅಲ್ಲಗಳಿಬೇಡ್ರಿ, ಅದನ್ನ ಡಿಸ್ಕರೇಜ್ ಮಾಡಬೇಡಿ. ಮೇ ಬಿ ಶಿ ಹ್ಯಾಸ್ ಫೇಲ್ಡ್, ಆ ಮಗು ಫೇಲ್ ಆಗಿದೆ, ತಪ್ಪೇನಿದೆ? ಏನಕ್ಕೆ ತಪ್ಪಿದೆ, ಏನಕ್ಕೆ ಫೇಲ್ ಆಯ್ತು ಅನ್ನೋದು ಮೊದಲು ನೋಡ್ಕೊಳ್ಬೇಕು. ಓಕೆ, ಅವರು SSLC ಅಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಅವರು ಸರಿಯಾಗಿ ಓದ್ಲಿಕ್ಕೆ ಆಗಿಲ್ಲ, ಮಾರ್ಕ್ಸ್ ಬಂದಿಲ್ಲ. ಇಟ್ ಡಸಂಟ್ ಮೀನ್ ದಟ್ ಅವರು PUC ಅಲ್ಲಿ ಚೆನ್ನಾಗಿ ಮಾಡಬಾರ್ದು, ಮುಂದೆ ಡಿಗ್ರಿಯಲ್ಲಿ ಚೆನ್ನಾಗಿ ಮಾಡಬಾರ್ದು ಅಂತ ರೂಲ್ ಇರಲ್ಲ. ಯಾಕಂದ್ರೆ ಎಷ್ಟೋ ಜನ PUC SSLC ಅಲ್ಲಿ ಜಸ್ಟ್ ಪಾಸ್ ಆಗಿರೋರು, PUC ಅಲ್ಲಿ ಫೇಲ್ ಆಗಿರೋರು ಇವತ್ತು ನಿಮ್ಗೆ IPS ಆಫೀಸರ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಯವಿಟ್ಟು ಮಗುವಿನ ಜಡ್ಜ್ ಮಾಡಬೇಡಿ. ನೀವು ಹೇಳ್ಬೇಡಿ ನಿನ್ ಕೈಲಿ ಆಗಲ್ಲ, ಖಂಡಿತ ಆ ಮಗುವಿನ ಕೈಲಿ ಆಗ್ತದೆ. ಆ ಎನ್ಕರೇಜ್ಮೆಂಟ್ ನಿಮ್ಮ ಕಡೆಯಿಂದ ಕೊಡಬೇಕು. ಏನು ಅದರಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಏನು ಕಷ್ಟದ ಕೆಲಸ ಅಲ್ಲ, ವಿಷಯಗಳಲ್ಲ ಅವು. ನಾನು ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತೇನೆ, ಶಿಕ್ಷಣ ಅದರಲ್ಲೂ ವಿಜ್ಞಾನ ಮತ್ತು ಗಣಿತ ಅನ್ನೋದು ಕಷ್ಟ ಅಂತ ಮಾಡಿರೋದು ನನಗೇನೋ ಟೀಚಿಂಗಲ್ಲಿ ಏನಾದ್ರು ತಪ್ಪಿದೆನಾ, ಅಥವಾ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ತಪ್ಪಿದೆನಾ, ಕಲಿಸೋದ್ರಲ್ಲಿ ತಪ್ಪಿದೆನಾ, ಇನ್ನೊಂದು ಅನಾಲಿಸಿಸ್ ಆಗ್ಲೇಬೇಕಾಗಿದೆ. ಬಟ್ ಅಷ್ಟು ಸುಂದರವಾದ, ಅಷ್ಟು ಇಂಟ್ರೆಸ್ಟಿಂಗ್ ಮತ್ತೆ ಕಲೀಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ವಿಷಯಗಳನ್ನ ಕಷ್ಟ ಮಾಡಿದ್ದೇವೆ. ಎಲ್ಲೋ ಆ ಮಗುವಿಗೆ ಒಂದು ಸರಿಯಾದ ಕೋಚಿಂಗ್ ಆಗಿರ್ಲಿ, ಒಂದು ಉತ್ಸಾಹ ಆಗಿರ್ಲಿ, ಇನ್ಸ್ಪಿರೇಷನ್ ಆಗಿರ್ಲಿ, ಗೈಡೆನ್ಸ್ ಆಗಿರ್ಲಿ ಸಿಕ್ಕಿರ್ಲಿಕ್ಕಿಲ್ಲ. ಹಾಗಾಗಿ ಆ ಮಗುವಿನ ಮೇಲೆ ಒತ್ತಡ ಹಾಕಬೇಡಿ. ನಾನು ಹೇಳಿದ್ದೆ ಕಾಮರ್ಸ್ ತಗೋ ಅಂತ, ನೀನು ಹೀಗೆ ಮಾಡಿದೆ, ಈಗ ಅನುಭವಿಸು. ಎಷ್ಟು ನೋವಲ್ಲಿ ಅವರು ಇರ್ತಾರೆ ಮಗು. ದಯವಿಟ್ಟು ಅದನ್ನ ನಿಲ್ಲಿಸಿ. ಮೊದಲು ನೀವು ಒಂದು ಮಾತು ತುಂಬಾ ಚೆನ್ನಾಗಿ ಹೇಳಿದ್ರಿ, ಪ್ಯಾರಾಮೆಡಿಕಲ್ಗೆ ಸೇರ್ಬೋದು. ವೆರಿ ಗುಡ್. ಈ ಮಗು ಸೈನ್ಸ್ ಅಲ್ಲಿ ಪಾಸ್ ಆದ್ರೆ ಅವಳು ಪ್ಯಾರಾಮೆಡಿಕಲ್ಗೆ ಸೇರಬಹುದು. ಬಟ್ ಡಿಸ್ಕರೇಜ್ ಮಾಡಬೇಡಿ. ಆ ಮಗುಗೆ ಅವಳದೇ ಆದ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ. ನೀನು ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕಿರಿ ಮಾರ್ಕ್ಸ್? ನಿಮಗೆ ಬರೀ 35 ಮಾರ್ಕ್ಸ್ ಬೇಕಿದೆ. 100ಕ್ಕೆ ನಾನು ಅವ್ರಿಗೆ 60% ಬನ್ನಿ ಏನಿಲ್ಲ, 80 ಬನ್ನಿ ಅಂತ ಹೇಳ್ತಾ ಇಲ್ಲ. ಬರೀ 35%. ಯಾಕಂದ್ರೆ ಅಷ್ಟು ಜಾಣಿ ಹುಡುಗಿ, ಬೇರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಆಸಕ್ತಿ ವಿಷಯ, ಅವಳೇ ನನಗೆ ಅದೇ ಸಬ್ಜೆಕ್ಟ್ ಬೇಕು ಅಂತ ತೆಗೆದುಕೊಂಡಿದ್ದಾಳೆ. ಸೊ ನೀವು ಅವಳಿಗೆ ಎನ್ಕರೇಜ್ ಮಾಡಬೇಕು, ಅವಳಿಗೆ ಸಪೋರ್ಟ್. ಅದಕ್ಕೆ ನಾನು ಮಾನಸಿಕ ಅವ್ರು ಏನ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಹೋದ ತಕ್ಷಣ ನನಗೆ ಮ್ಯಾಥಮೆಟಿಕ್ಸ್ ಕಷ್ಟ ಎಲ್ಲಾ ಗೊತ್ತಿದ್ರು ಆ ಲೋ ಕಾನ್ಫಿಡೆನ್ಸ್ ಇಂದ ಎಲ್ಲಾ ಪ್ರಶ್ನೆಗಳಿಗೆ ಅಟೆಂಡೇ ಮಾಡೋದಿಲ್ಲ. ಆ ಭಯ ಅಲ್ಲಿ ಹೋದ ತಕ್ಷಣ ಕೈಕಾಲು ನಾವು ಆಂಗ್ಸೈಟಿ ಅಂತೀವಿ ನಾವು, ಎಕ್ಸಾಮ್ ಆಂಗ್ಸೈಟಿ. ಇದನ್ನ ನಾನು ನಮ್ಮ ಯಶಸ್ಸು ಕಾರ್ಯಕ್ರಮದಲ್ಲಿ ಒಂದು ದಿನ ಪೂರ್ತಿ ಕಾರ್ಯಕ್ರಮ ಮಾಡಿದೆ. ಆ ಮಕ್ಕಳಿಗೆ ಪರೀಕ್ಷಾ ಆಂಗ್ಸೈಟಿಯಿಂದ ಹೇಗೆ ಹೊರಗಡೆ ಬರಬೇಕು, ಆ ಭಯ ಬೀಳಬಾರ್ದು. ಪರೀಕ್ಷಾ ಅಲ್ಲಿ ನೀವು ಹೀಗೆ ಅವಳಿಗೆ ಭಯ ತುಂಬಿಟ್ಟಿದ್ದೀರಿ, ಅವಳು ಎಷ್ಟೇ ಚೆನ್ನಾಗಿ ಓದಿದ್ರು ಎಕ್ಸಾಮ್ ಅಲ್ಲಿ ಕುತ್ಕೊಂಡ ತಕ್ಷಣ ಬ್ಲಾಂಕ್ ಆಗ್ಬಿಡೋದು, ಮೈಂಡೇ ಬ್ಲಾಂಕ್ ಆಗ್ಬಿಡ್ತದೆ, ನರ್ವಸ್ ಆಗ್ಬಿಡ್ತಾಳೆ, ಓದಿದ್ದೆಲ್ಲ ಮರ್ತು ಹೋಗ್ಬಿಡ್ತದೆ. ಈ ಸಮಸ್ಯೆಗಳೆಲ್ಲ ಬಂದಿರ್ತದೆ. ದಯವಿಟ್ಟು ನನ್ನ ಅಡ್ವೈಸ್ ಅಥವಾ ನನ್ನ ಸಲಹೆ ಏನು ಅಂದ್ರೆ, ನಿಮ್ಮ ನಿರ್ಧಾರ, ಮಗುವಿನ ನಿರ್ಧಾರನೇ ಕೊನೆ. ಆದ್ರೂ ಹೇಳ್ತೇನೆ, ಅವಳಲ್ಲಿ ಯಾವುದು ಕೊರತೆ ಇಲ್ಲ. ದಯವಿಟ್ಟು ಅವಳು ಪಾಸ್ ಮಾಡಿಕೊಂಡು ಪ್ಯಾರಾಮೆಡಿಕಲ್ಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಸಪೋಸ್ ಅವಳು ತುಂಬಾನೇ ನನಗೆ ಇನ್ನು ಆಗಲ್ಲ ಅನ್ನೋ ಹಂತದಕ್ಕೆ ಬಂದ್ರೆ ತುಂಬಾ ಆಲ್ಟರ್ನೇಟಿವ್ಸ್ ಇದೆ. ಡಿಪ್ಲೊಮಾ ಇದೆ, ಅದೇ ಡಿಪ್ಲೊಮಾದಲ್ಲಿ ಸಿವಿಲ್ ಯಾವುದೇ ಟೆಕ್ನಿಕಲ್ ಕೋರ್ಸ್ ಡಿಪ್ಲೊಮಾ ಇದೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ, ಅನೇಕ ವಿಷಯಗಳಿದೆ. ನೀವು ಆತಂಕಕ್ಕೆ ಒಳಗಾಗಬೇಡಿ. ಮೊದಲನೇದು ತಿಳ್ಕೊಂಬಿಡಿ, ನಿಮ್ಮ ಮಗು ಆರೋಗ್ಯಕರವಾಗಿದೆನಾ, ಮಾನಸಿಕವಾಗಿ ಸರಿಯಾಗಿ ಇದ್ದಾಳ, ಓದ್ಲೇಬೇಕು ಅಂತ ಹಠ ಇದೆನಾ, ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಇದ್ದಾಳ, ಅಷ್ಟು ಸಾಕು. ಎಲ್ಲಾದ್ರೂ ಒಂದು ಕಡೆ ಅವಳು ಮುಟ್ತಾಳೆ. ಒಂದು ಸಣ್ಣ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತೂ ಮಗುವಿಗೆ ತಂದೆ ತಾಯಿ ವೆರಿ ಗುಡ್. ಇನ್ನೂ ಇದು ಹೇಳಿದ್ರಲ್ಲ, ಇನ್ನೂ ಇದು ಒಂದು ಹೆಜ್ಜೆ ಮುಂದೆ. ಯಾಕಂದ್ರೆ ಈಗ ಕಾಲ ತುಂಬಾ ಬದಲಾಗಿದೆ. ಈ ಕೌನ್ಸಿಲಿಂಗ್ ಅನ್ನೋದು ನೋಡಿ, ಯಾರಿಗೆ ಹೆಚ್ಚಿನ ವಿಷಯ ಗೊತ್ತಿರುತ್ತೆ, ಎಕ್ಸ್ಪರ್ಟ್ ಇರುತ್ತೆ, ಅವ್ರ ಹತ್ರ ಹೋಗಿ ನಾವು ಸಲಹೆ ತಗೊಳೋದ್ರಲ್ಲಿ, ವಿಚಾರ ಮಾಡೋದ್ರಲ್ಲಿ, ಕೌನ್ಸಿಲಿಂಗ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ದಯವಿಟ್ಟು ಸಹಾಯವನ್ನ ಪಡೆದುಕೊಳ್ಳಿ. ಡೆಫಿನೆಟ್ಲಿ ಅವಳು ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾಳೆ, ವರಿ ಮಾಡಬೇಡಿ. ಓಕೆ, ಈ ಥರದ ತೊಂದರೆ ಇರತಕ್ಕಂಥ ಬಹುತೇಕ ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಇದು ಈ ಅಡ್ವೈಸ್ ಅಂತ ಹೇಳ್ತಾ, ಕಲಬುರಗಿಯಿಂದ ಲಿಂಗಣ್ಣ ಅವರು ಕರೆ ಮಾಡಿದ್ದಾರೆ. ಲಿಂಗಯ್ಯ ಅವರೇ ನಮಸ್ಕಾರ ರೀ. ಹಲೋ ಹಲೋ ಲಿಂಗಯ್ಯ ಅವರೇ ನಮಸ್ಕಾರ ರೀ, ಮಾತಾಡ್ರಿ, ಏನ್ ಪ್ರಶ್ನೆ ಐತಿ? ಹಲೋ, ನಮ್ಮ ಹುಡುಗ SSLC ಪಾಸ್ ಆಗಿದ್ರೆ ಹಾ ಹಾ ಹಾ
ಅದಕ್ಕೆ ಮಿಡಲ್ ಕ್ಲಾಸ್ ಆಗಿದೆ ಎಲ್ಲ ಸಬ್ಜೆಕ್ಟ್ ಮಿಡಲ್ ಕ್ಲಾಸ್ 79 ಹಾ ಆಗಿದೆ. ಅದಕ್ಕೆ ಸೊಲ್ಯೂಷನ್ ಏನು ಆರ್ಟ್ಸ್ ಮಾಡ್ಬೇಕಾ ಸೈನ್ಸ್ ಮಾಡ್ಬೇಕಾ ಕಾಮರ್ಸ್ ಮಾಡ್ಬೇಕಾ ಗೊತ್ತಾಗ್ತಲ್ಲ. ಹಾ, ಇದು ಈಗ ಮೊದಲನೇ ಕ್ವಶನ್ಗೆ ಇದು ರಿಲೇಟೆಡ್ ಇದೆ. ಯಾಕಂದ್ರೆ ಹೌದು. ತಂದೆ ತಾಯಿ ಒಂದು ಪಾಸ್ ಆಗಿರಲ್ಲ, ಪಾಸ್ ಆಗಿದ್ದಾರೆ. ಅಲ್ಲ ಪಾಸ್ ಆಗಿದ್ದಾರೆ, ಇಲ್ಲ ಆ ಮಗು ಅಲ್ಲಿ SSLC ತುಂಬಾ ಚೆನ್ನಾಗಿ ಪಾಸ್ ಆಗಿತ್ತು. ಸೈನ್ಸ್ಗೆ ಹೋದಾಗ PUC ಅಲ್ಲಿ ಈ ಸಮಸ್ಯೆ ಆಯ್ತು. ಬಟ್ ಇವರು ಹೇಳೋದು SSLC ಅಲ್ಲಿ ಮಗು ತುಂಬಾ ಚೆನ್ನಾಗಿ ಅಂದ್ರೆ ಮೀಡಿಯಂ ಆಗಿ ತುಂಬಾ ಚೆನ್ನಾಗಿ ಅಂದ್ರೆ ಒಂದು ಸೆಕೆಂಡ್ ಕ್ಲಾಸ್ ಅಥವಾ ಫಸ್ಟ್ ಕ್ಲಾಸ್ ಅದು 60% ಏನೋ ಇರ್ಬೋದು, ಮೀಡಿಯಂ ಅಲ್ಲಿ ಪಾಸ್ ಆಗಿದ್ದಾರೆ. ಅವರಿಗೆ ಯಾವ ಕೋರ್ಸ್ ತಗೊಳ್ಬೇಕು ಅನ್ನೋದ್ರಲ್ಲಿ ಗೊಂದಲದಲ್ಲಿ ಇದ್ದಾರೆ ಅಂತ ಅವರು ಹೇಳೋದು. ದಯವಿಟ್ಟು ನಾನು ಹೇಳೋದು, ನಮ್ಮ ತಂದೆ ತಾಯಿಗಳಿಗೆ ಅನಿಸುತ್ತೆ ನೀನು ಇದೇ ತಗೋ, ಅಡ್ವೈಸ್ ಮಾಡ್ತೇವೆ, ನೀನು ಸೈನ್ಸ್ ಅಲ್ಲಿ ಅಷ್ಟು ಸರಿ ಇಲ್ಲ, ಮ್ಯಾಥಮೆಟಿಕ್ಸ್ ಅಲ್ಲಿ ಅಷ್ಟು ನೀವು ಜಡ್ಜ್ ಮಾಡಬೇಡಿ, ನೀವು ಅವ್ರನ್ನ ಅಸೆಸ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತೇನೆ. ಆಮೇಲೆ ಕಂಪೇರ್ ಮಾಡೋದು ಬೇಡ, ಕಂಪೇರ್ ಫಸ್ಟ್ ಮಾಡ್ಲೇಬಾರ್ದು, ಅದು ಬೇರೆ ವಿಷಯ. ಮಾಡ್ಲೇಬೇಡಿ. ಮತ್ತೆ ನೀವೂ ಅಷ್ಟೇ ನೀವೇ ಅಸೆಸ್ ಮಾಡ್ಬಿಡ್ಬೇಡಿ. ಆ ಮಗುವಿನ ನಾನು ಸಣ್ಣವಳಿಂದ ನೋಡಿದೀನಿ ಅವಳು ಯಾವ್ದ್ರಲ್ಲಿ ವೀಕ್ ಇದ್ದಾಳೆ, ಅದ್ರಲ್ಲಿ ಏನಂದ್ರೆ ನೀವು ಒಂದು ಫ್ರೇಮ್ ವರ್ಕ್ ಹಾಕೊಡ್ತೀರಾ, ಅದೇ ಫ್ರೇಮ್ ವರ್ಕ್ ಅಲ್ಲಿ ಆ ಮಕ್ಕಳು ಬೆಳಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಪೋಷಕರು. ನಾನು ಒಬ್ಬ ಪೋಷಕರಾಗಿನೇ ಹೇಳೋದು, ನಾವು ಆ ಫ್ರೇಮ್ ವರ್ಕ್ ಅನ್ನ ನಾವು ಹಾಕಬಾರ್ದು ಅಂತ ನಾನು ಹೇಳೋದು. ಇದೇ ಚೌಕಟ್ಟನ್ನು ಹಾಕಿ ನನಗೆ ಗೊತ್ತಿದೆ ನೀನು ಏನು ಅಂತ, ನೀನು ಹೀಗೆ ಮಾಡು, ದಯವಿಟ್ಟು ಹಾಗೆ ಮಾಡಬೇಡಿ. ನಾನು ಹೇಳೋದು ಮಗುವಿನ ಆಸಕ್ತಿ ತಿಳಿ, ವೆದರ್ ಹಿ ವಾಂಟ್ಸ್ ಟು ಗೋ ಫಾರ್ ಎ ಡಿಪ್ಲೊಮಾ ಅಥವಾ ಡಿಪ್ಲೊಮಾ ಮಾಡಿದ್ರು ನೋಡಿಗ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಯಾವುದೇ ಒಂದು ಡಿಪ್ಲೊಮಾ ಮಾಡಿದ್ರೆ ನೆಕ್ಸ್ಟ್ ಅವನು ಥ್ರೂ ಇದರಲ್ಲಿ ಅವ್ರಿಗೆ ಇದು ಅಲ್ಲ, ನೆಕ್ಸ್ಟ್ ಸೆಕೆಂಡ್ ಇಯರ್ಗೆನೆ ಅವರು BE ಜಾಯಿನ್ ಆಗಬಹುದು. ಆಲ್ಟರ್ನೇಟ್ ರೂಟ್ ಇರ್ತದೆ ಅವ್ರಿಗೆ. ಆಮೇಲೆ ತುಂಬಾನೇ ಮಗು ಅಲ್ಲಿ ಈಗ ತುಂಬಾ ಇಮ್ಮೆಚೂರ್ ಇರ್ತಾರೆ ಮಕ್ಕಳು, ಈಗಿನ ಪುಟಾಣಿ ಮಕ್ಕಳೆಲ್ಲ ಇನ್ನು ಪ್ರಪಂಚ ನೋಡ್ತಾ ಇರ್ತಾರೆ. ಅವರು ಡಿಸಿಷನ್ ಮಾಡ್ಕೊಳಕ್ಕೆ ಬರಲ್ಲ, ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅಷ್ಟೊಳಗಡೆ ಅವ್ರಿಗೆ ಒಂದು ಮೆಚುರಿಟಿ ಬಂದಿರುತ್ತೆ. ನಾನು BE ಹೋಗ್ಬೇಕಾ, ನಾನು ಕೆಲಸಕ್ಕೆ ಹೋಗ್ಬೇಕಾ, ಕಂಟಿನ್ಯೂ ಮಾಡ್ಬೇಕಾ, ಈ ರೀತಿನೂ ಇರ್ತದೆ. ಇಫ್ ಈಸ್ ಟೆಕ್ನಿಕಲಿ ಗುಡ್, ನೀವು ಗುಡ್ ಅಂದ್ರೆ ನೀವು 90% ಎಲ್ಲ ನೋಡ್ಬೇಡಿ ರಿಸಲ್ಟ್. ಎಲ್ಲರೂ ಅನ್ಕೊಂತಾರೆ ಈಗೆಲ್ಲ ಟ್ರೆಂಡ್ ಹೇಗಾಗ್ಬಿಟ್ಟಿದೆ, 90% ಅಂಡ್ ಎಬೋವ್ ಇದ್ರೆ ಮಾತ್ರ ಆ ಮಗು ಬುದ್ಧಿವಂತ. ಈವನ್ ಪಾಪ ಒಂದು ಮಗು 85 ಬಂದಿದೆ, ನಿಮ್ದು ಏನು ಸ್ಕೋರ್ ಪುಟ್ಟ ಅಂತ ಯಾರೋ ಕೇಳಿದಕ್ಕೆ ಆ ಮಗು ಒಂಥರ ದುಃಖದಲ್ಲಿ ತಲೆ ತಗ್ಗಿಸ್ಬಿಟ್ಟು ನಂದು 85 ಅಂತ ಹೇಳಿ. ಅಂದ್ರೆ 85 ತೆಗ್ದಿರೋ ಮಗುನು ಸಹ ಗಿಲ್ಟಿ ಫೀಲ್ ಮಾಡ್ತದೆ, ನಾನು ಚೆನ್ನಾಗಿ ಓದಿಲ್ಲ ಅಂತ ಹೇಳಿ. 75 ಇರೋದು ಹಾಗೆ ಮಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಆ ರೀತಿಯಾಗಿ ನೀವು ಮಗುನ ಒಂದು ಅಸೆಸ್ ಮಾಡೋದು, ಅದರ ನೀವೇನೆ ಟ್ಯಾಗ್ ಮಾಡೋದು ಮಾಡಬೇಡಿ. ಆ ಮಗುವಿನ ಒಂದು ಸರಿ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ. ಪುಟ ನೀನು ಡಿಪ್ಲೊಮಾಗೆ ಹೋಗ್ತೀಯಾ, PUCಗೆ ಹೋಗ್ತೀಯಾ, PUCಗೆ ಹೋದ್ರೆ ನೀನು ಸೈನ್ಸ್ ತಗೊಂತೀಯಾ, ಆರ್ಟ್ಸ್ ತಗೊಂತೀಯಾ, ಹ್ಯುಮ್ಯಾನಿಟೀಸ್ ಅಂತೇವೆ, ಕಾಮರ್ಸ್ ತಗೊಂತೀಯಾ, ಕಾಮರ್ಸ್ ಆದ್ರೆ ಮುಂದೆ ಏನ್ ಮಾಡ್ತೀಯಾ ಅದನ್ನ ಯೋಚನೆ ಮಾಡ್ಬೇಕು ನೀವು. ಮುಂದೆ ಈ ಕಾಮರ್ಸ್ ತಗೊಂಡ್ರೆ ಮುಂದೆ ನೀನು CA ಮಾಡ್ತೀಯಾ, ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀಯಾ, ಅಥವಾ ಬ್ಯಾಂಕ್ ಅಲ್ಲಿ ಹೋಗ್ತೀಯಾ, ಏನು ನೀನು ಮುಂದೆ ನಿಂದು ಫ್ಯೂಚರ್ ಏನು ನೀನು ಕಾಮರ್ಸ್ ತಗೊಂಡ್ರೆ. ಆಮೇಲೆ ಆರ್ಟ್ಸ್ ತಗೊಂಡ್ರೆ, ಹ್ಯುಮ್ಯಾನಿಟೀಸ್ ತಗೊಂಡ್ರೆ ನೀನು ಅಡ್ವೊಕೇಟ್ ಆಗ್ತೀಯಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತೀಯಾ, ಅಥವಾ ಟೀಚರಾ, ಲೆಕ್ಚರರಾ, ರಿಸರ್ಚರಾ, ಏನ್ ಆಗ್ತೀಯಾ, ಆರ್ಕಿಯಾಲಜಿಸ್ಟ್ ಆಗ್ತೀಯಾ, ಏನ್ ಲಾಟ್ ಆಫ್ ಸ್ಕೋಪ್. ನೋಡಿ ಎಲ್ಲ ಕಡೆ ಸ್ಕೋಪ್ ಇದೆ, ಓನ್ಲಿ ಥಿಂಗ್ ಇಸ್ ಓದ್ಬೇಕಷ್ಟೇ. ನೀವು ಇದು ಸ್ಕೋಪ್ ಇಲ್ಲ, ಅದು ಇಲ್ಲ, ಇದಿಲ್ಲ, ಬಟ್ ಇಂಟ್ರೆಸ್ಟ್ ಆಲ್ಸೋ ಮ್ಯಾಟರ್ಸ್. ಇಲ್ಲಾಂದ್ರೆ ತುಂಬಾ ಆಗದೆ ಇರೋ ಮಗುಗೆ ಹೋಗಿ, ಫಾರ್ ಇನ್ಸ್ಟೆನ್ಸ್ ಇದೇ ಪ್ರಶ್ನೆಯಲ್ಲಿ ಹೇಳ್ಬಿಡ್ತೇನೆ, ನಮ್ಮಲ್ಲಿ ಕಲಿಕಾ ನ್ಯೂನ್ಯತೆಗಳು ಅಂತಾನೂ ಇದೆ. ಇದ್ರ ಬಗ್ಗೆ ನಾನು ತುಂಬಾ ಹೇಳ್ತಾ ಇರ್ತೇನೆ. ಅಂದ್ರೆ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ ಅಂತ ಇರ್ತದೆ. ಡಿಸ್ಲೆಕ್ಸಿಯಾ ಅವಕ್ಕೆ ಟೆಕ್ಸ್ಟ್ ಗೊತ್ತಾಗಲ್ಲ, ಟೆಕ್ಸ್ಟ್ ಪದಗಳು ಬರೀಲಿಕ್ಕೆ ಬರಲ್ಲ, ಕನ್ಫ್ಯೂಸ್ ಆಗ್ತದೆ. ಡಿಸ್ಗ್ರಾಫಿಯಾ ಓದ್ಲಿಕ್ಕೆ ಬರಲ್ಲ, ಪದಗಳು ಕನ್ಫ್ಯೂಸ್ ಆಗ್ತದೆ, ಶಬ್ದಗಳು ಎಲ್ಲ ಅದಕ್ಕೆ ಗೊಂದಲ ಆಗ್ಬಿಡ್ತದೆ. ಡಿಸ್ಕ್ಯಾಲ್ಕುಲಿಯಾ ಮ್ಯಾಥಮೆಟಿಕ್ಸ್ ನೋಡಿದ ತಕ್ಷಣ ಅವಕ್ಕೆ ನಂಬರ್ಗಳೇ ಕನ್ಫ್ಯೂಸ್ ಆಗ್ಬಿಡ್ತದೆ, ದೊಡ್ಡದೇ ಅದು ಚಿಕ್ಕದೇ ಅದು. ಈ ರೀತಿ ಕಲಿಕಾ ನ್ಯೂನ್ಯತೆಗಳು ಎಷ್ಟೋ ಮಕ್ಕಳಿಗೆ ಇರ್ತದೆ. ಇದು ಪ್ರಕೃತಿ ದತ್ತ. ಸುಮಾರು 100ರಲ್ಲಿ 10 ಜನ ಮಕ್ಕಳಿಗೆ ಈ ಸಮಸ್ಯೆ ಇದ್ದೇ ಇರ್ತದೆ. ಒಂದು ಸೈಂಟಿಫಿಕ್ ಇದರಲ್ಲಿ ನೋಡಿದ್ರೆ, ವೈಜ್ಞಾನಿಕವಾಗಿ ನೋಡಿದ್ರೆ, ಅದು ಏನು ಗಾಬರಿ ಆಗೋ ವಿಷಯನೂ ಅಲ್ಲ, ತೊಂದರೆ ಆಗೋದು ಅಲ್ಲ. ಅದನ್ನು ಓವರ್ಕಮ್ ಮಾಡಬೇಕು. ಇನ್ನು ಕೆಲವು ಮಕ್ಕಳು ನಾರ್ಮಲ್ ಆಗಿರ್ತಾರೆ, ಅಂದ್ರೆ ಕೆಲವು ವಿಷಯಗಳು ಇಂಟ್ರೆಸ್ಟ್ ಇರ್ತದೆ, ಕೆಲವು ವಿಷಯ ಇಂಟ್ರೆಸ್ಟ್ ಇರಲ್ಲ. ಮ್ಯಾಥಮೆಟಿಕ್ಸ್ ಅಲ್ಲಿ ಕಮ್ಮಿ ಸ್ಕೋರ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಕಲೀಲಿಕ್ಕೆ ಬರಲ್ಲ ಅಂತ ಇಲ್ಲ, ಯಾರು ಸರಿಯಾಗಿ ಹೇಳಿಕೊಟ್ಟಿರ್ಲಿಕ್ಕಿಲ್ಲ. ಮೇ ಬಿ ಅದು ನಿಮಗೆ ಗೊತ್ತಿದೆ, ಎಷ್ಟೋ ಹಿಂದಿನ ಕಾಲದಲ್ಲಿ ಯಾವ ಮ್ಯಾಥಮೆಟಿಕ್ಸ್ ಇಲ್ದಲೆ ಈವನ್ ಬಡ್ಡಿ ಚಕ್ರ ಬಡ್ಡಿನೂ ಸಹ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ರು. ಕ್ಯಾಲ್ಕುಲೇಷನ್ ಅಂದ್ರೆ ಹಾಗೆ. ಸೊ ಹಾಗಾಗಿ ಆತರ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಮಗುಗೆ ಒಂದು ಅವಕಾಶ ಕೊಡಿ. ಪುಟ ನೀನು ಈ ಸಬ್ಜೆಕ್ಟ್ ಸೈನ್ಸ್ ತಗೊಂಡ್ರೆ ಏನೇನಿದೆ ಆಪ್ಷನ್ಸ್, ಪ್ಯಾರಾಮೆಡಿಕಲ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸೋ ಮೆನಿ ಕೋರ್ಸಸ್. ಈಗಂತೂ IT ಸೆಕ್ಟರ್ ಇಂದ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗಳಂತೂ 106. ಸೊ ಹಾಗಾಗಿ ಆ ಮಗುವಿಗೆ ಓದ್ಬೇಕು,
ಅದಕ್ಕೆ ಒಂದು ಅವಕಾಶ ಕೊಡಬೇಕು, ಒಂದು ಕೌನ್ಸಿಲಿಂಗ್ ಮಾಡಿಸಿ ಅವರ ಆಯ್ಕೆಗೆ ನೀವು ಸಪೋರ್ಟ್ ಮಾಡಿ. ಎಸ್, ಅವ್ರ ಜೊತೆ ನಿಲ್ಲಿ. ಲಕ್ಷ್ಮೀನಾರಾಯಣ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಅವರೇ ನಮಸ್ಕಾರ. ಸರ್ ಮಾತಾಡ್ಬೋದಲ್ಲ? ಹಾ, ದಯವಿಟ್ಟು ಮಾತಾಡಿ ಸರ್. ಕೇಳಿ ಸರ್ ಪ್ರಶ್ನೆ. ಸರ್ ನಮಸ್ತೆ. ನಮಸ್ಕಾರ. ಸರ್ ಏನಂದ್ರೆ ಈಗ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಹಾ, ಕ್ವಶನ್ ಪೇಪರ್ ಅಲ್ಲಿ ಹೇಳಿ, ಮಾತಾಡ್ತಾ ಹೋಗಿ. ಕ್ವಶನ್ ಪೇಪರ್ ಪ್ರಶ್ನೆ ಮಂಡಳಿಯವರಿಗೆ ನನ್ನ ಪ್ರಶ್ನೆ ಇದೆ, ಅವ್ರಿಗೆ ಮುಟ್ಟಬೇಕಿದು. ಹಾ ಹಾ, ಟೆಂತ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಅಲ್ಲಿ 4 ಅಂಕದ ಪ್ರಶ್ನೆ ಒಂದಿರುತ್ತೆ. ಓಕೆ. ಆ 4 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ರೆ ಒಂದೇ ಪಯಮ್ ಅಲ್ಲಿ 2 ಕ್ವಶನ್ ಕೇಳ್ತಾರೆ. ಹಾ ಹಾ ಹಾ, ಇನ್ನ ಬೇರೆ ಬೇರೆ ಲೆಸನ್ ಅಥವಾ ಪಯಮ್ ತೆಗೆದುಕೊಳ್ಳೋದೇ ಇಲ್ಲ. ಮಗು ಅಷ್ಟು ಲೆಸನ್ ಓದಿರೋದು ಎಲ್ಲದರಲ್ಲೂ 8-10 ವಾಕ್ಯ ಓದಿರೋದು ವ್ಯರ್ಥ ಆಗ್ತಾ ಇದೆ. ಹಾಗಾಗಿ ನಾನು ತುಂಬಾ ದಿನದಿಂದ ನನ್ನ ಇದೊಂದು ಪ್ರಶ್ನೆ ನನ್ನ ಉಳ್ಕೊಂಡಿತ್ತು. ಲಕ್ಷ್ಮೀನಾರಾಯಣ ಅವರೇ, ಯಾವ ವರ್ಷದ ಎಕ್ಸಾಮ್ ನಲ್ಲಿ ಆಯ್ತಿದ್ದು? ಎಲ್ಲ ಎಕ್ಸಾಮ್ ಅಲ್ಲೂ ಸೇಮ್ ಮೇಡಮ್, ಸೇಮ್ ಫಾರ್ಮೆಟ್ ಫಾಲೋಯಿಂಗ್. ಓಕೆ, ಅಂದ್ರೆ ಬೇರೆ ಬೇರೆ ಲೆಸನ್ ಇಂದ ಕೇಳಲಿ ಅಥವಾ ಅಂತ ಪ್ರಶ್ನೆ ಕೇಳ್ತಾರೆ. ಆದ್ರೆ ಬೇರೆ ಲೆಸನ್ ಇಂದ ಕ್ವಶನ್ ಬಂದಾಗ ಆ ಮಗು ಓದಿರುತ್ತೆ, ಅಟ್ಲೀಸ್ಟ್ ಅದು ಆನ್ಸರ್ ಮಾಡಕ್ ಈಸಿ ಆಗುತ್ತೆ. 4 ಅಂಕಗಳು ಆ ಮಗು ಪಡ್ಕೊಳ್ಳೋ. ಓಕೆ ಓಕೆ ಲಕ್ಷ್ಮೀನಾರಾಯಣ, ನಿಮ್ ಪ್ರಶ್ನೆ ಅರ್ಥ ಆಗಿದೆ ಮೇಡಮ್. ಮಗು ಚೆನ್ನಾಗಿ ಓದಿರುತ್ತೆ, ಆದ್ರೆ ಪ್ರಶ್ನೆಗಳಲ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ. ಇದು ಒಂದು ಕಾರಣ ಆಗ್ಬಹುದು ಮಗುವಿನ. ಇವರು ಹೇಳಿದ್ದು ಒಬ್ಬ ಪೋಷಕರಾಗಿ ಅವರ ಕನ್ಸರ್ನ್ ಅರ್ಥ ಆಗುತ್ತೆ. ಏನ್ ಹೇಳಿದ್ರು, ಈಗ ಒಂದು ಪ್ರಶ್ನೆ ಅವ್ರಿಗೆ ಅಥವಾ ಅಂತ ಕೊಟ್ಟಾಗ ಈ ಪ್ರಶ್ನೆ ಇದು ಬೇರೆ ಇರಬೇಕು, ಬೇರೆ ಸ್ಟ್ಯಾಂಜಾ ಇರಬೇಕು, ಪದ್ಯದ ಯಾವ್ದೋ ಒಂದು ಸ್ಟ್ಯಾಂಜಾ. ಅಥವಾ ಅಂತ ಕೊಟ್ಟಾಗ ಬೇರೆ ಸಬ್ಜೆಕ್ಟ್ ಪದ್ಯದಿಂದ ತೆಗೆದುಕೊಂಡಿರು. ಇವರು ಅಥವಾ ಅಂತಾನು ಕೊಡ್ತಾರೆ, 2 ಒಂದೇ ಕೊಡ್ತಾರೆ. ಆ ಮಗುಗೆ ಏನು ಆಪ್ಷನ್ ಕೊಟ್ಟನು, ಏನು ಫಲಿತಾಂಶ ಬಂತು, 2 ಅದೇ ಚಾಪ್ಟರ್ ಆಗ್ಬಿಡ್ತಲ್ಲ. ಅದು ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನಾನು ವೆಲ್ ಟೇಕನ್ ನೋಟು ಮಾಡ್ಕೊಂತಾನೆ, ಅದನ್ನ ಅವರ ಗಮನಕ್ಕೂ ತೆಗೆದುಕೊಂಡು ಬರ್ತಾನೆ. ಎಸ್, ನಮಗೆ ಒಂದು ಏನು ಕಟ್ಟ ಹಾಕೊಂಡ್ಬಿಟ್ಟಿರ್ತೀವಿ ಮೇಡಮ್, ಶಾಲಾ ಪಠ್ಯಕ್ಕೆ ಹೊರತಾಗಿ ನಾನೇನು ಮಾಡಲಾರೆ ಅಥವಾ ಏನು ಮಾಡಬಾರ್ದು. ಇದು ಶಿಕ್ಷಕರಿಗೂ ಇದೆ. ಒಂದು ಕರೆ ಇದೆ, ತಗೊಂಡ್ಬಿಡ್ತೀನಿ. ಸಮತಾ ಅವರು, ಮಮತಾ ಅವರೇ ನಮಸ್ಕಾರ. ಹಲೋ ಹಲೋ, ಮಮತಾ ಅವರೇ ನಮಸ್ಕಾರ. ನಮಸ್ಕಾರ ಮ್ಯಾಮ್. ಮಾತಾಡ, ಏನ್ ಪ್ರಶ್ನೆ ಇದೆ? ಬರ್ದಿದ್ದಾನೆ ಮ್ಯಾಮ್. ರಿಸಲ್ಟ್ 71% ಬಂದಿದೆ. ಅವ್ನಿಗೆ ನಾವು PCMC ಕೊಡ್ತಿದೀವಿ. ಅವ್ನು PCMC ತಗೋತೀನಿ ಅಂದ, ಅವ್ನು ಕೊಡ್ತಿದೀವಿ. ಅವ್ನಿಗೆ PCMC ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿದೆ. ಮುಂದೆ ಅವ್ನಿಗೆ ಒಳ್ಳೆ ಇದು ಕೆಲಸ ಎಲ್ಲ ಸಿಗುತ್ತಾ, ಚೆನ್ನಾಗಿದೆಯಾ ಅಂತ ಕೇಳೋಣ. ಮಮತಾ, ನಿಮ್ಮ ಕನ್ಸರ್ನ್ ತುಂಬಾ ಆಂಗ್ಸೈಟಿಗೆ ಒಳಗಾಗಬೇಡಿ. ಅವನು ಮೊದಲು, ನಾನು ಈ ಪ್ರತಿ ಬಾರಿ ನಾನು ಒಂದೇ ಹೇಳೋದು, ನಿಮ್ಮ ಮಗು ಆರೋಗ್ಯಕರವಾಗಿದೆ ಅಂದ್ರೆ ನೀವು ತುಂಬಾ ಬ್ಲೆಸ್ಡ್, ನೀವು ತುಂಬಾ ಅದೃಷ್ಟವಂತರು. ಇನ್ನು ಮಾನಸಿಕವಾಗಿ ತುಂಬಾ ಸದೃಢ ಇದ್ದಾನೆ ಅಂದ್ರೆ ನೀವು ಡಬಲ್ ಬ್ಲೆಸ್ಡ್, ಯಾಕಂದ್ರೆ ನೀವು ಅದೃಷ್ಟವಂತರು ಅಂತಾನೆ ಹೇಳ್ಬೇಕು. ಇನ್ನು ಓದೋ ವಿಷಯಕ್ಕೆ ಬಂದ್ರೆ ಅವನು 71% ಬಂದಿದ್ದಾನೆ, ತುಂಬಾ ಚೆನ್ನಾಗಿ ಬರ್ದಿದ್ದಾನೆ. ಆಯ್ತಲ್ಲ, ಅದ್ರಲ್ಲೂ ಹುಡುಗರು, ಗಂಡ್ಮಕ್ಳು. ನಾನು ಇನ್ನೊಂದು ಸ್ಟ್ರೇಂಜ್ ಹೇಳ್ತೀನಿ, ಮಮತಾ ಕೇಳಿದಕ್ಕೆ ಹೇಳ್ದೆ. ನಾವು ರಿಸಲ್ಟ್ ನೋಡಿದಾಗ ಈ ಹುಡುಗಿಯರೇ ಮೇಲುಗೈ ಎಲ್ಲಾ ರಿಸಲ್ಟ್ ಅಲ್ಲಿ ನೋಡಿದೆ. ಆಮೇಲೆ ಪಾಸ್ ಆಗಿರೋ ಪರ್ಸೆಂಟೇಜ್ ತಗೊಂಡ್ರು ಸಹ ಹುಡುಗಿಯರು ಅತಿ ಹೆಚ್ಚಿನ ಪರ್ಸೆಂಟೇಜ್, 10 to 15% ಮೋರ್ ದೆನ್ ಬಾಯ್ಸ್. ಹೌದು, ಹುಡುಗರಿಗಿನ ಅಷ್ಟು ಚೆನ್ನಾಗಿ ಹುಡುಗಿಯರು ಬರ್ತಾರೆ. ಅದರಲ್ಲೂ ಹುಡುಗ ಇಷ್ಟು ಚೆನ್ನಾಗಿ ಬರ್ದಿದ್ದಾನಂದ್ರೆ ಅದು ಆಟ ಆಡಿ, ಕ್ರಿಕೆಟ್ ನೋಡಿ, ಎಲ್ಲಾ ಸಮಯ ಉಳಿಸಿ, ಎಲ್ಲಾ ಸಮಯ ಖರ್ಚು ಮಾಡಿ, ಉಳಿದಿದ್ದ ಟೈಮಲ್ಲಿ ಓದಿ ಇಷ್ಟು ಚೆನ್ನಾಗಿ ಬರ್ದಿರ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ಬರ್ದಿದ್ದಾನೆ. ಒಳ್ಳೆ ಕೋರ್ಸ್ ಕೊಡ್ಸಿದ್ದೀರಿ. ಅದೇ ಹೇಳಿದ್ನಲ್ಲ, ಯಾವ ಕೋರ್ಸ್ ತಗೊಳ್ತೀವಿ ಅನ್ನೋದಕ್ಕಿಂತ ಯಾವ ಕೋರ್ಸಲ್ಲಿ ನಾವು ಹೇಗೆ ಓದ್ತೀವಿ ಅನ್ನೋದೇ ಮುಖ್ಯ. ನೀವು ಯಾವ ಕೋರ್ಸ್ ಆದ್ರೂ ತಗೊಳ್ಳಿ, ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಏನು ಅದು ಕಮ್ಮಿ ಅಂತ ಕಂಪೇರ್ ಮಾಡೋಕ್ ಬರೋದೇ ಇಲ್ಲ. ಅದರಲ್ಲಿ ಎಕನಾಮಿಕ್ಸ್ ಎಷ್ಟು ಒಳ್ಳೆ ಸಬ್ಜೆಕ್ಟು, ಸೈಕಾಲಜಿ ಮಾಡ್ತಾರೆ. ಅದರಲ್ಲಿ ಆರ್ಟ್ಸ್ ಅಲ್ಲಿ ನಿಮ್ಮ ಹಿಸ್ಟ್ರಿ, ಆರ್ಕಿಯಾಲಜಿಸ್ಟ್, ಅವರು ಯಾವ್ದು ಪ್ಯಾಷನ್ ಇರ್ತದೆ ಅದರ ಮೇಲೆ ಅವರು ಹಿಂದೆ ಹೋಗ್ಬೋದು. ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ಗಳು, ಯಾವುದೇ ಸಬ್ಜೆಕ್ಟ್ ತಗೊಂಡು ಅವನಂತೂ ಚೆನ್ನಾಗಿ ಓದ್ಬೇಕು, ಓದ್ತಾನೆ ಸಹ. ಮಮತಾ, ಆಲ್ ದಿ ಬೆಸ್ಟ್. ಆಗ್ಲೇ ನಾನು ಪ್ರಾರಂಭ ಮಾಡ್ತಿದ್ದೆ. ಅಂದ್ರೆ ನಾವು ಒಂದು ಸಿಲೆಬಸ್ ಕಟ್ ಹಾಕೊಂಡಿರ್ತೀವಿ ಮೇಡಮ್, ಟೀಚರ್ಸ್ ಆಗಲಿ, ಮಕ್ಕಳಾಗ್ಲಿ, ಪೇರೆಂಟ್ಸ್ ಆಗಲಿ. ಸಿಲೆಬಸ್ಸಿಗೆ ಹೊರತಾಗಿ ಈ ತರದ ಏನಾದ್ರು ಎಕ್ಸರ್ಸೈಸ್ ಮಾಡಕ್ ಹೋದಾಗ ತಾವೇನ್ ಮಾಡಿದ್ರಿ, ಅದಕ್ಕೆ ಸ್ಪಂದನೆ ಹೇಗಿತ್ತು? ಇದಕ್ಕೆ ನಾವು ಯಶಸ್ಸು ಅಂತ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಪೂರ್ಣ ಸಿಲೆಬಸ್ ಇಂದ ಔಟ್ ಹೋಗ್ಲಿಲ್ಲ. ಯಾಕಂದ್ರೆ ನಾನು ಈಗ್ಲೂ ಹೇಳ್ತೇನೆ, ಕೆಲವರೆಲ್ಲ ಹೇಳ್ತಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಎಲ್ಲಾ ವಿಷಯಗಳನ್ನು ಅವ್ರಿಗೆ ಕಲಿಸ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಅದನ್ನ ಕಲಿಸ್ಬೇಕು. ನಾನು ಹೇಳೋದು, ಮೊದಲು ವಿದ್ಯೆ ಕಲೀಲಿ ಫಸ್ಟ್. ಅವರು ನಮ್ಮ ಸಿಲೆಬಸ್ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಫಸ್ಟ್ ಕಲೀಲಿ, ಅದನ್ನೇ ಕಲಿಯತಿಲ್ಲ, ಬೇರೆ ಎಲ್ಲಾ ಕಲಿತೀನಿ ಅಂತ ಹೋಗ್ತಾ ಇರ್ತಾರೆ. ದಯವಿಟ್ಟು ಬೇರೆ ಎಕ್ಸ್ಟ್ರಾ ಕರಿಕ್ಯುಲಮ್ ಸ್ಪೋರ್ಟ್ಸ್ ಇರ್ಲಿ, ಆಕ್ಟಿವಿಟೀಸ್ ಇಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟಿ. ಬಟ್ ನಾನು ಕಾರ್ಪೆಂಟ್ರಿ ಸ್ಕೂಲ್ಗೆ ಅದೇ, ನನ್ನ ಇನ್ನೊಂದು ಅಡಿಷನಲ್ ಏನೋ ಮಾಡ್ತಾ ಇದ್ದೀನಿ. ಅಪ್ ಟು SSLC ವರೆಗೂ ಆ ಮಕ್ಕಳು, ಪುಟಾಣಿ ಮಕ್ಕಳು, 16 ವರ್ಷ
ಚಿಲ್ಡ್ರನ್, ಅವರು ಅಪ್ ಟು 18 ವರ್ಷ ಅವ್ರನ್ನ ಮಕ್ಕಳು ಅಂತಾನೆ ಕರಿತೇವೆ ನಾವು. ಸೊ ಅವ್ರ ಮಕ್ಕಳ ವಯಸ್ಸಲ್ಲಿ ಶಿಕ್ಷಣ ತುಂಬಾ ಮುಖ್ಯ, ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಅವ್ರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ನಾವು ಯಶಸ್ಸು ಅಂತ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಪೂರಕವಾಗಿ ಮಾಡಿದ್ವಿ, ಶಿಕ್ಷಣಕ್ಕೆ ಪೂರಕವಾಗಿ. ಈಗ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್, ಒಂದು ಅವರ ವೈಯಕ್ತಿಕ ಅವ್ರದ್ದು ಇದು ವ್ಯಕ್ತಿತ್ವ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಇರಬೇಕು, ರಕ್ಷಣೆ, ಮಕ್ಕಳ ರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು, ಮೊದಲು ಅದನ್ನ ಹೇಳ್ಕೊಡ್ಬೇಕು. ಅದರಲ್ಲೂ ಹೆಣ್ಣು ಮಕ್ಕಳ ರಕ್ಷಣೆ, ಸೆಲ್ಫ್ ಪ್ರೊಟೆಕ್ಷನ್, ಅವುಗಳನ್ನ ಯಾವ ರೀತಿ ಅನ್ನೆಸೆಸರಿ ಸ್ಟ್ರೇಂಜರ್ ಜೊತೆಗೆ ಫ್ರೆಂಡ್ ಆಗಬಾರ್ದು, ಯಾವ ರೀತಿ ರಿಸ್ಕ್ ಅಲ್ಲಿ ಹಾಕೊಂಡ್ಬಾರ್ದು, ಅವ್ರಗಳನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ನಾನು ಒಬ್ಬ IPS ಆಫೀಸರ್ನ ಕರೆಸ್ಬಿಟ್ಟು ಆ ಮಕ್ಕಳಿಗೆ ಒಂದು ಓರಿಯಂಟೇಶನ್ ಕೊಡ್ಸಿದ್ವಿ. ಎಷ್ಟು ಧೈರ್ಯವಾಗಿ ಇರಬೇಕು, ಯಾಕಂದ್ರೆ ಪುಟಾಣಿ ಮಕ್ಕಳಿಗೆ ಭಯ ಜಾಸ್ತಿ, ಆಂಗ್ಸೈಟಿ ಜಾಸ್ತಿ, ಡಿಸಿಷನ್ ಗೊತ್ತಾಗಲ್ಲ, ಇದು ಪ್ರಪಂಚದ ಜ್ಞಾನ ನಂಬಿಡ್ತಾರೆ. ಪುಟಾಣಿ ಮಕ್ಕಳು ಹೇಳಿದ ತಕ್ಷಣ ನಂಬಿಡ್ತಾರೆ. ಇದನ್ನೆಲ್ಲ ಮುಗ್ಧತೆ ತುಂಬಾ ಇರ್ತದೆ. ಅದ್ರ ಜೊತೆಗೆ ಇನ್ಫ್ಲೂಯೆನ್ಸ್, ಯಾವ್ದಾರ್ದು ಮೊಬೈಲ್ ಇನ್ಫ್ಲೂಯೆನ್ಸು, ರೀಲ್ಸ್ ನೋಡೋದು, ಯೂಟ್ಯೂಬ್ಸು, ಟಿವಿ ಇನ್ಫ್ಲೂಯೆನ್ಸ್, ಇವೆಲ್ಲಗಳಿಂದ ಹೊರಗಡೆ ಬರಬೇಕು. ನಾನು ಇಷ್ಟೇ ಹೇಳೋದು ಈ ಕಾರ್ಯಕ್ರಮದ ಮುಖಾಂತರ, ನಿಮ್ಮ ಮನೆಯಲ್ಲಿ ಟಿವಿ ಹಾಕಿದ್ರೆ ತೆಗೆದು ಬಿಡಿ ಹೇಳ್ತೇನೆ. ನಿಮ್ಮ ಮಗು PUC ಅಥವಾ SSLC ಅಥವಾ ಇನ್ನೂ ಓದ್ತಾನೆ ಇದೆ ಅನ್ಕೊಳ್ಳಿ, ಆ ಟಿವಿ ಇನ್ಫ್ಲೂಯೆನ್ಸ್ ಸ್ವಲ್ಪ ಕಮ್ಮಿ ಮಾಡಿಸಿ. ನಾನು ಹೇಳೋದು, ಎಷ್ಟೋ ಮನೆಗಳಲ್ಲಿ ನಾನು ಕೇಳಿ ಬರ್ತಾ ಇದ್ದೆ, ಮೇಡಮ್ ನಾವು ಟಿವಿ ತೆಗ್ದೇ ಬಿಟ್ಟಿದ್ದೀವಿ, ಇಲ್ಲಾಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಇದೆ. ಮೊಬೈಲ್ ಅನ್ನ ಅನಿವಾರ್ಯವಾಗಿ ಅವ್ರ ಕೈಲಿ ಕೊಡ್ಲಿಕ್ಕೆ ಹೋಗ್ಬೇಡಿ, ಮೊಬೈಲ್ ಯೂಸೇಜ್ ಕಮ್ಮಿ ಮಾಡಿಸ್ಬೇಕು, ಅಥವಾ ನೋ ಮೊಬೈಲ್ ಟಿಲ್ ದೇ ಕಂಪ್ಲೀಟ್ ದೇರ್ ಎಕ್ಸಾಮ್ಸ್. ಅದಕ್ಕೆ ಮೊದಲು ಡಿಸೈಡ್ ಮಾಡ್ಬಿಡಿ, ನೋ ಮೊಬೈಲ್ ನೋ ಟಿವಿ. ಆ ಇನ್ಫ್ಲೂಯೆನ್ಸ್ ಇಂದ ಕಮ್ಮಿ ಮಾಡಿಸಿ, ಪರವಾಗಿಲ್ಲ. ಆಮೇಲೆ ಅವನು ಅದಾದ್ಮೇಲೆ ಅವರು ನೋಡ್ತಾರೆ, ಇನ್ಫಾರ್ಮೇಶನ್ ಅವ್ರಿಗೆ ಸಿಕ್ಕೇ. ಓದಿನ ಕಡೆ ಹೆಚ್ಚಿನ ಎರಡು ಕೊಡಿ ಅಂತ. ದುರಂತ ಅಂದ್ರೆ ಆನ್ಲೈನ್ ಎಜುಕೇಶನ್ ಕೂಡ ಇವತ್ತು ವೆರಿ ಗುಡ್. ಆನ್ಲೈನ್ ತಪ್ಪಿಲ್ಲ, ಬಟ್ ಆನ್ಲೈನ್ ಎಜುಕೇಶನ್ ಕೊಡ್ಬೇಕಾದ್ರೆ ಪೇರೆಂಟ್ಸ್ ಜೊತೆಲಿ ಕೂತಿರ್ಬೇಕು. ಇಲ್ಲೇನ್ ಮಾಡ್ತಾರೆ, ನೀನು ನೋಡ್ಕೋ ಆನ್ಲೈನ್ ಅಲ್ಲಿ ಕೋರ್ಸ್ ನಡೀತಾ ಇದೆ ಅಂತ ಅವರು ಹಾಗೆ ಹೊರಗಡೆ ಎಲ್ಲೋ ಕೊಡ್ತಾರೆ, ಇವ್ರೇನೋ ಟಿವಿ ನೋಡ್ತಿರ್ತಾರೆ, ಮನೇಲಿ ಕೆಲಸ ಮಾಡ್ತಿರ್ತಾರೆ. ಸಮಟೈಮ್ಸ್ ಅನಿವಾರ್ಯನು ಒಪ್ಕೊಂತೀನಿ, ಪೋಷಕರದು ತುಂಬಾ ಒತ್ತಡ ಜೀವನ ಅವರು ನಡೆಸ್ತಾ ಇರ್ತಾರೆ, ನಾವು ಪೋಷಕರನ್ನು ಬ್ಲೇಮ್ ಮಾಡಕ್ಕೆ ಬರಲ್ಲ ಇಲ್ಲಿ. ಆದ್ರೂ ಆದಷ್ಟು ನೀವು ಕ್ಲಾಸಸ್ ನಡೆಯುವಾಗ ಜೊತೆಯಲ್ಲಿ ಕೂತ್ಕೊಳ್ಳಿ. ತಾವೇ ಆನ್ಲೈನ್ ಅಲ್ಲಿ ಮಕ್ಕಳ ಜೊತೆ ವಿಡಿಯೋ. ಹೌದು, ಅದು ನಾನು ಶಾಲಾ ಸಮಯದಲ್ಲಿ ಅಂದ್ರೆ 3:30 ಇದು ಯಾವ ರೀತಿ ಅದು ಇನಿಷಿಯಲ್ ನಾವು ಒಂದು ಪ್ರಾರಂಭ ಮಾಡಿದಾಗ ಮೊದಲನೇ ದಿನ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿ, ಮಕ್ಕಳು ನನಗೆ ಎಷ್ಟೊಂದು ಮಕ್ಕಳು ಪತ್ರನೂ ಸಹ ಬರೆದ್ರು. ಆಮೇಲೆ ಎಷ್ಟೊಂದು ಮಕ್ಕಳು ನನಗೆ ಒಂದು ಮೆಸೇಜ್, ಶಾಲೆಗೆ ಹೋದಾಗ ದೇ ಇಸ್ ಟು ರಿಕಗ್ನೈಸ್ ಮೀ, ಮೇಡಮ್ ನೀವು CO ಆಗಿ ಇಲ್ಲಿ ಬಂದಿದ್ದೀರಿ, ನಾವು ನಿಮ್ ತರ ಆಗ್ಬೇಕು ಅಂದ್ರೆ ಹೇಗ್ ಮಾಡ್ಬೇಕು, ನೀವ್ ಹೇಳಿದ ಎಲ್ಲಾ ಪಾಯಿಂಟ್ಸ್ ಕೆಲವರೆಲ್ಲ ಡೈರಿ ಮಾಡಿ ಇಟ್ಕೊಂಡಿದ್ರು. ಈ ರೀತಿಯಾಗಿ ಮಕ್ಕಳಿಗೆ ಒಂದು ಸರಿಯಾದ ದಾರಿಯಲ್ಲಿ ಒಂದು ಗೈಡೆನ್ಸ್ ಕೊಟ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಓಕೆ, ಒಂದು ಕರೆ ಇದೆ ಮೇಡಮ್, ಚಾಮರಾಜನಗರದಿಂದ ಪುಷ್ಪ ಅವರು. ಪುಷ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೇಳಿಮ್ಮ ಪ್ರಶ್ನೆ ಏನು? ಸರ್, ಇವಾಗ ನನ್ನ 9th ಇಂದ ಪಾಸ್ ಆಯ್ತು. 10th ಅವನು ಸೈನ್ಸ್ ಮ್ಯಾಥ್ಸ್ ಟಫ್ ಅಂತಾನೆ, ಅರ್ಥ ಆಗುತ್ತೆ ಅಂತಾನೆ, ಚೆನ್ನಾಗಿ ಓದಿರ್ತಾನೆ. ಟೆಸ್ಟ್ ಅಲ್ಲಿ ಬರಿಬೇಕಾದ್ರೆ ಎಲ್ಲ ಮರ್ತೋಗಿರುತ್ತೆ ಮೇಡಮ್, ಕನ್ಫ್ಯೂಸ್ ಆಯ್ತಾನೆ, ನರ್ವಸ್ ಆಯ್ತಾನೆ, ಕೇಳಿದಾಗ ಆನ್ಸರ್ ಮಾಡ್ತಾನೆ, ಅಲ್ಲಿ ಬರಿಬೇಕಾದ್ರೆ ಏನು ಬರೆಯಲ್ಲ. ಟೀಚರ್ಸ್ ಮಾತಾಡ್ಸಿದಿರಮ್ಮ ಇದ್ರ ಬಗ್ಗೆ? ಇಲ್ಲ, ಇದೇ ಫಸ್ಟ್. ಓಕೆ ಓಕೆ, ಸರಿ. CBSE ಬರೆಯಲ್ಲ, ನಮ್ದು ಹಳ್ಳಿ ಸುತ್ತ ಯಾವ ಕಡೆನೂ ಟ್ಯೂಷನ್ ಹಾಕಕ್ಕೂ ಆಗಲ್ಲ. ಬೆಳಿಗ್ಗೆ ಹೋಗ್ಬೇಕಾದ್ರೂ 3:15 ಗಂಟೆ ಆಗುತ್ತೆ, ಬರ್ಬೇಕಾದ್ರೂ 3:15 ಗಂಟೆ ಆಗುತ್ತೆ. ಆದ್ರೆ ಇದು ಯಾವ ರೀತಿ ಬಗೆಹರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪುಷ್ಪಾದು ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ರಿಲೆವೆಂಟ್, ಎಲ್ಲರಿಗೂ ಅನ್ವಯ ಆಗೋ ಪ್ರಶ್ನೆ ಕೇಳಿದ್ದಾರೆ ಪುಷ್ಪ. ಹೇಗೆ ಅಂದ್ರೆ ಮಕ್ಕಳು ಎಲ್ಲ ತುಂಬಾ ಚೆನ್ನಾಗಿ ಓದ್ತಾರೆ. ನಾವು ಈಗ ಎಕ್ಸಾಮ್ ರಿಸಲ್ಟ್ ಬಂದಾಗ ನಾವು ಸುಮ್ಮನೆ ಇರ್ಲಿಲ್ಲ, ಯಾಕೆ ನಮ್ಮ ಮಕ್ಕಳು ಇಷ್ಟು ಜನ ಮಕ್ಕಳು ಫೇಲ್ ಆಗಿದ್ದಾರೆ ಅಂತ ಒಂದು ಅನಾಲಿಸಿಸ್ ಮಾಡಿದ್ವಿ. ಅಲ್ಲಿ ಕಂಡು ಬಂದಿದ್ದು ಒಂದು ವಿಷಯ ಅಂತಂದ್ರೆ, ಆ ಮಕ್ಕಳು ಫೇಲ್ ಆಗಿರೋದು ಹೇಗೆ, ಒಂದು 2-3 ಮಾರ್ಕ್ಸ್ ಕಮ್ಮಿಯಿಂದ ಮ್ಯಾಕ್ಸಿಮಮ್ 4 ಮಾರ್ಕ್ಸ್. ತೀರಾ ಅವ್ರು ಏನಾದ್ರು ಒಂದು 4ರಿಂದ 5 ಮಾರ್ಕ್ಸ್ ಮಕ್ಕಳೇನಾದ್ರು ತಗೊಂಡಿದ್ರೆ ಆಯಾ ಸಬ್ಜೆಕ್ಟ್ಗಳಲ್ಲಿ ನಮ್ಮ ಜಿಲ್ಲೆಯ ಫಲಿತಾಂಶ 90% ಬಂದಿರೋದು. ಅದರ ಅರ್ಥ ಗೊತ್ತಾಗ್ತದೆ, ಮಕ್ಕಳು ಎಲ್ಲೋ ಅಟೆಂಪ್ಟ್ ಮಾಡಕ್ಕೆ ಹೋಗ್ತಾರೆ, ಅರ್ಧಂಬರ್ಧ ಮಾಡ್ಬಿಡ್ತಾರೆ. ಆಸ್ ಪುಷ್ಪ ವಾಸ್ ಟೆಲ್ಲಿಂಗ್, ಅದು ತುಂಬಾ ಕರೆಕ್ಟ್ ಇದೆ. ಹೇಗೆ ಅಂದ್ರೆ ಮಕ್ಕಳು ಫಸ್ಟ್ ಓದ್ತಾರೆ, ಪಾಠ ಮಾಡಿದಾಗ ಅರ್ಥ ಆಗ್ತದೆ. ಇದು ನಮ್ಮ ಜಿಲ್ಲೆಯದು ಅಷ್ಟೇ ಹಾಕಿದೀವಿ. ಪಾಠ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಕೇಳ್ತಾರೆ ಎಲ್ಲ. ತುಂಬಾ ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತು, ಸರಿ. ಅವ್ರಿಗೆ ಎಕ್ಸಾಮ್ಸ್ ಕೊಡ್ತಾರೆ, ಬಾಹೆಟ್ ಮಾಡಿಸ್ತಾರೆ, ಆಗ ಒಂದ್ ಸ್ವಲ್ಪ ಏನೋ ಮಾಡ್ತವೆ. ಬಟ್ ಫೈನಲ್ ಎಕ್ಸಾಮ್ಗೆ ಬಂದ ತಕ್ಷಣ ಅವ್ರು ಬರಿಬೇಕಾದ್ರೆ ಪ್ರಾಕ್ಟೀಸ್ ಕೊರತೆ, ಪ್ರಾಕ್ಟೀಸ್ ಮಾಡೋದೇ ಇಲ್ಲ. ನೋಡಿ, ಯಾವ್ದೇ ಮಗು, ಈಗ ಕೆಲವರೇ ಹೇಳ್ಬೋದು, ಕೆಲವು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತದೆ, 100 ಔಟ್ ಆಫ್ ಬಂದಿದೆ, 90% ಬಂದಿದೆ ಶಾಲೆಗಳಲ್ಲಿ, ಮಕ್ಕಳು ಚೆನ್ನಾಗಿ ಬರ್ತಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಪ್ರಾಕ್ಟೀಸ್ ಜಾಸ್ತಿ ಇರ್ತದೆ. ಒಂದ್ ಮಗು ನನಗೆ ಹೀಗೆ ಕೇಳ್ತು,
ಮೇಡಮ್ ಏನಾದ್ರೂ ಸೀಕ್ರೆಟ್ ಇದೆನಾ ಒಳ್ಳೆ ಮಾರ್ಕ್ಸ್ ತಗೊಳಕ್ಕೆ ಸೀಕ್ರೆಟ್ ಏನು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ ಆಯ್ತು ನನ್ನ ನಂತರ ಒಂದು ಸೀಕ್ರೆಟ್ ಇದೆ ಅಂತ ಹೇಳಿ. ಏನು ಮೇಡಮ್ ಅದು? ಎಲ್ಲರಿಗೂ ಮಕ್ಕಳಿಗೆಲ್ಲ ಖುಷಿ ಅಲ್ಲ ಸೀಕ್ರೆಟ್ ಅಂದ ತಕ್ಷಣ. ಓ ಮೇಡಮ್ ಈಗ ನಮ್ಗೆ ಒಂದು ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದಾರೆ, ಹೇಗೆ ಹೆಚ್ಚಿನ ಮಾರ್ಕ್ಸ್ ಅನ್ನ ತೆಗಿಬೇಕು, ಹೇಗೆ ಸಕ್ಸಸ್ ಆಗ್ಬೇಕು ಅಂತ ಹೇಳಿ. ನಾನು ಹೇಳಿದೆ 3 ಮಂತ್ರ ಇದೆ ನನ್ನ ಹತ್ರ, ಆ ಮಂತ್ರವನ್ನ ಫಾಲೋ ಮಾಡಿ ನೀವು ಸಕ್ಸಸ್ ಆಗ್ತೀರಾ. ಯಾವುದು ಅದು 3 ಮಂತ್ರ? ಮೊದಲನೇದು ಪ್ರಾಕ್ಟೀಸ್. ಮೊದಲನೇದು ಏನ್ ಮಾಡ್ಬೇಕು ನೀವು? ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಎರಡನೇದೇನು? ಪ್ರಾಕ್ಟೀಸ್. ಓಕೆ. ಮೂರನೇದೇನು? ಪ್ರಾಕ್ಟೀಸ್. ನೋ, ದೇರ್ ಇಸ್ ನೋ ಶಾರ್ಟ್ ಕಟ್. ನಿಮ್ಮ ಮಂತ್ರ ಏನಿರ್ಬೇಕು? ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ನೀವು ಅನ್ಕೊಂಡಿರ್ಬಹುದು ಇಲ್ಲ ಒಂದು ಯಾವ್ದೋ, ನಾನು ಎಷ್ಟೋ ಮಕ್ಕಳು ಟೆಕ್ಸ್ಟ್ ಬುಕ್ ಓದಲ್ಲ. ಎಷ್ಟೋ ಮಕ್ಕಳಿಗೆ ಒಂದ್ಸರಿ ಓದ್ತಾರೆ, ಅರ್ಥ ಆಗ್ತದೆ, ನನಗೆ ಬರುತ್ತೆ ಅಂತ ಕಾಂಪ್ಲಿಸೆನ್ಸಿ, ನನಗೆ ಬರುತ್ತೆ, ನನಗೆ ಎಲ್ಲ ಬರುತ್ತೆ. ಅದನ್ನ ನೋಡ್ಕೊಂಡಲ್ಲೇ ಒಂದು ಸರಿ ಬರೀತಾರ, ಒಂದು ಸರಿ ಇಲ್ಲ 10 ಸರಿ ಬರೀತಾರ. ಫಸ್ಟ್ ಓದ್ಬೇಕು, ಆಮೇಲೆ ಬರಿಬೇಕು, ಮನನ ಮಾಡ್ಕೊಬೇಕಂದ್ರೆ ರಿವಿಷನ್ ಮಾಡ್ಕೊಳ್ಬೇಕು. ನನಗೆ ನೋಡ್ದಲ್ಲೇ ಬರೀಲಿಕ್ಕೆ ಬರ್ತದ, 100% ಬರಿತೀನ. ಈ ಕಾನ್ಫಿಡೆನ್ಸ್ ಮಕ್ಕಳಿಗೆ ಬರೋದೇ ಇಲ್ಲ. ಎಷ್ಟೋ ಮಕ್ಕಳು ನಾನು SSLC ನೋಡಿದಾಗ ಅವರು ಪಠ್ಯ ಪುಸ್ತಕ ಓದೇ ಇರೋದಿಲ್ಲ. ನಾನು ಓದ ಪುಟ್ಟ ಇದು ಓದಿದ್ಯಾ ಈ ಚಾಪ್ಟರ್? ಇಲ್ಲ, ನಾನು ಕ್ವಶನ್ ಆನ್ಸರ್ಸ್ ಅಷ್ಟೇ ಓದಿದ್ದೇನೆ. ಅದು ಸಾಕಾಗಲ್ಲ. ಆಮೇಲೆ ಆ ಕ್ವಶನ್ ಆನ್ಸರ್ಸ್ ಅದೇ ಬರ್ಬೇಕಲ್ಲ. ಅದರಿಂದ ಏನಾದ್ರು ಹೊರತಾಗಿ ಬಂದ್ಬಿಟ್ರೆ ಆ ನೋಟ್ಸ್ ಇಂದ ಹೊರತಾಗಿ ಸಿಲೆಬಸ್ ಇಂದ ಹೊರಗಡೆ ಇದೆ. ಇನ್ನು ಹಾಗಲ್ಲ. ನೀವು ಪಠ್ಯ ಪುಸ್ತಕವನ್ನ ಕಡ್ಡಾಯವಾಗಿ ಮಕ್ಕಳು ಓದ್ಬೇಕು. ಆ ಲೆಸನ್ಸ್, ಆ ಪಾಠ ನಂಬರ್ 1 ಪಾಠ 1 ಯಾವ ಪಾಠ. ನಾವು ಇನ್ನೊಂದು ಎಕ್ಸರ್ಸೈಸ್ ಮಾಡಿಸ್ತಾ ಇದ್ವಿ. ಏನು ಅಂದ್ರೆ, ಒಂದು ಪುಸ್ತಕ ತೆಗೆದುಕೊಳ್ಳಿ, ಎಲ್ಲ ಈಗ SSLC ಪರೀಕ್ಷೆ ಎಲ್ಲ ಮುಗ್ದಿದೆ, ಬರ್ತಾ ಇದೆ, ಸಿಲೆಬಸ್ ಎಲ್ಲ ಮುಗ್ದಿದೆ. ಒಂದು ಮಗುಗೆ ನಿಲ್ಲಿಸಿ ಹೇಳಿ, ಮೊದಲನೇ ಚಾಪ್ಟರ್ ಯಾವ್ದಿದೆ, 2ನೇ ಚಾಪ್ಟರ್ ಹೆಸರು ಹೇಳು, ಬರೀ ಹೆಸರುಗಳನ್ನ ಕೇಳಿ. ಆ ಮಗು 1ರಿಂದ ಸಪೋಸ್ 10 ಚಾಪ್ಟರ್ಸ್ ಇದ್ದಾರೆ ಅಂದ್ರೆ, ಲೆಸನ್ಸ್ ಇದೆ ಅಂದ್ರೆ, ಪಾಠಗಳಿದೆ ಅಂದ್ರೆ, ಅದು ಹೆಸರು ಹೇಳ್ಬಿಡ್ಲಿ ನೋಡೋಣ. ಅಂದ್ರೆ ಅಷ್ಟು ಆ ಇನ್ವಾಲ್ವ್ಮೆಂಟ್ ಮಕ್ಕಳಲ್ಲಿ ಇರ್ಬೇಕು. ಅಂದ್ರೆ ಕಲಿಬೇಕು. ಅವಾಗ ಗೊತ್ತಾಗ್ತದೆ ಮಗು ಯಾವ ಪ್ರಶ್ನೆ ಯಾವ ಪಾಠದಲ್ಲಿ ಬಂತು, ಯಾವ ಪಾಠದಲ್ಲಿ ಯಾವ ವಿಷಯ ಬರ್ತದೆ, ನನಗೆ ಏನ್ ಹೇಳ್ಕೊಟ್ಟಿದ್ದಾರೆ. ಅವಾಗ ರಿವಿಷನ್ ನೆನಪು ಮಾಡ್ಕೊಳ್ಲಿಕ್ಕೆ ಈಸಿ ಆಗ್ತದೆ. ಈಗ ಪುಷ್ಪ ಕೇಸಲ್ಲಿ ಏನಾಗ್ತದೆ ಮಗು ಅಂದ್ರೆ, ಅದಕ್ಕೆ ಮಗುಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಇಷ್ಟ, ಅರ್ಥನೂ ಆಗ್ತದೆ, ತುಂಬಾ ಚೆನ್ನಾಗಿ ಅರ್ಥ. ನಮಗೂ ಅಷ್ಟೇ, ಈಗ ನೀವು ಸೈನ್ಸ್ ಹೇಳಿದ್ರೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಅದೇ ಒಂದು ಪೇಪರ್ ಕೊಟ್ಟು ನಾನು ಈಗ ಹೇಳಿದ್ ಬರ್ದು ತೇರಂ ಬರಿ ಅಂದ್ರೆ ನಮ್ಗೆ ಹೇಗೆ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ಹೇಗೆ ಮಾಡ್ಬೇಕು ಪ್ರಾಕ್ಟೀಸ್? ನೀವು ನಂಬಲ್ಲ, ನಾನು ಪ್ರಾಕ್ಟೀಸ್ PUC ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಒಂದು ರೂಮ್ ತುಂಬಾ ರಫ್ ಪೇಪರ್, ಬಫ್ ಪೇಪರ್ಸ್ ಅಂತ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು. ಆ ರೂಮ್ ತುಂಬಾ ಅವೇ ಪೇಪರ್ಸ್ ಇರೋದು. ಅಂದ್ರೆ ಅಷ್ಟೊಂದು ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡ್ದಲೆ ಮೈಂಡ್ ಅಲ್ಲಿ ಕೂಡೋದಿಲ್ಲ. ಆಮೇಲೆ ರಿವಿಷನ್. ಈಗ ಎಕ್ಸಾಮ್ ಇದೆ ಅಂದ ತಕ್ಷಣ ಅದರ ಹಿಂದಿನ ದಿನಗಳಲ್ಲಿ ರಿವಿಷನ್ ಮಾಡ್ತಾ ಇರ್ಬೇಕು. ಒಂದು ನೋಡಿ, ಮೆಮೊರಿ ಪರ್ಮನೆಂಟ್ ಆಗಿ ಯಾವತ್ತೂ ಇರಲ್ಲ. ನಾವು ಇವತ್ತು ಚೆನ್ನಾಗಿ ಓದಿರೋದು 1 ತಿಂಗಳ ತಕ್ಷಣ ಕಮ್ಮಿ ಆಗಿರ್ತದೆ, ಇನ್ನು 1-3 ತಿಂಗಳ ಮತ್ತೆ ಕಮ್ಮಿ ಆಗಿಬಿಡ್ತದೆ. ರಿವಿಷನ್ ಮಾಡ್ತಾ ಇದ್ರೆ ಅದು ಮೈಂಡ್ ಅಲ್ಲಿ ಹಾಗೆ ಕೂತಿರ್ತದೆ. ಉತ್ತಮ ಅಂಕ ಗಳಿಸುವ ಗುಟ್ಟು ಏನು ಅಂತ ತಿಳ್ಕೊಂಡ್ರಲ್ಲ, ಮಕ್ಕಳಿಗೆ ಅದನ್ನ ಅಭ್ಯಾಸ ಮಾಡಿ. ಮಕ್ಕಳು ನೋಡ್ತಾ ಇದ್ರೆ ಮಕ್ಕಳು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ. ಸಾಹೇಬ್ರೆ ನಮಸ್ಕಾರ ರೀ. ನಮಸ್ಕಾರ. ಈಗ ಸರ್, ಅನೇಕ ಪಾಲಕರು ಮಕ್ಕಳು ಕೋರ್ಸ್ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಮಕ್ಕಳ ಅಭಿಪ್ರಾಯವನ್ನು ಕೇಳದೇನೆ ತಮ್ಮ ಅಭಿಪ್ರಾಯವನ್ನ ಒತ್ತಾಯವಾಗಿ ಗೆಲ್ಲೋದ್ರಿಂದ ಆ ಮಕ್ಕಳು ಡೈವರ್ಟ್ ಆಗಿ ಹೆಚ್ಚಿನ ಒಂದು ಶಿಕ್ಷಣ ಪಡೆಯುವಲ್ಲಿ ಹಿಂದೆ ಸಾಗುವ ಸಂಭವ ಇರುವುದರಿಂದ ಪಾಲಕರು ಆ ಮಕ್ಕಳ ಅಭಿಪ್ರಾಯವನ್ನ ಕೇಳ್ಕೊಂಡು ಅವರಿಗೆ ಯಾವ ಕೋರ್ಸ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಹೆಚ್ಚಿನ ಅವಕಾಶ ಕೊಟ್ರೆ ಮಕ್ಕಳು ಇಷ್ಟದಿಂದ ಕೋರ್ಸ್ ಅನ್ನ ಮುಗಿಸೋದಕ್ಕೆ ಹೆಚ್ಚಿನ ಅಂಕ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಎಸ್ ಸರ್, ನಿಮ್ಮ ಸದಭಿಪ್ರಾಯಕ್ಕೆ ನಮ್ಮ ಧನ್ಯವಾದಗಳು ಸರ್. ಖಂಡಿತ ಪೋಷಕರು ಮಕ್ಕಳ ಸ್ವಾತಂತ್ರ್ಯವನ್ನ ಗೌರವಿಸಬೇಕು. ಅಲ್ಲ, ಕೆಲವು ಸರಿ ಪೋಷಕರದು ತಪ್ಪಿಲ್ಲ. ಯಾಕಂದ್ರೆ ಪೋಷಕರಿಗೆ ಅನಿಸ್ತಾ ಇರ್ತದೆ ಮಗು ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದೆಯೇನೋ, ಯಾಕಂದ್ರೆ ಅದಕ್ಕೆ ಎಕ್ಸ್ಪೋಜರ್ ಇರಲ್ಲ, ನೋಡಿರಲ್ಲ. ಪೋಷಕರು ಓದಿರ್ತಾರೆ ಅಥವಾ ಕೆಲವರು ತಿಳಿದಿರ್ತಾರೆ, ಕೆಲವರು ನೋಡಿರ್ತಾರೆ. ಸೊ ಹಾಗಾಗಿ ಒಂದು ಸಹಾಯ ಅಂತೂ ಮಾಡ್ತಾರೆ ಮಗುಗೆ. ಡಿಸಿಷನ್ ಮಾಡುವಾಗ ನಾವು ಮಾಡಲ್ಲ ಅಂತ ಹೇಳಕ್ ಬರಲ್ಲ, ಮಾಡ್ಲೂಬಾರ್ದು ಅಂತ. ಯಾಕಂದ್ರೆ ಒಂದ್ ಮಗು ಬಂತು, ನಾನು ಹೇಳ್ತೀನಿ, ಒಬ್ಬ ನಮ್ಮ ಸ್ನೇಹಿತೆಯ ಮಗು ನನ್ನ ಹತ್ರ ಕರ್ಕೊಂಡು ಬಂದ್ರು. ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, ಸ್ಕೂಲಲ್ಲಿ ಇವನು ಟಾಪರ್ ಇದ್ದಾನೆ, ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಹೇಳಿದೆ ತುಂಬಾ ಬ್ರೈಟ್ ಚೈಲ್ಡ್, ತುಂಬಾ. ನಾನು ಹೇಳ್ತೀನಿ ಈಗ ಡಾಕ್ಟರ್ ಇದ್ದಾನೆ, ಪೋಸ್ಟ್ PG ಮಾಡಿ ಈಸ್ ವೆರಿ ಸಕ್ಸಸ್ಫುಲ್. ಅವರು ಹೇಳಿದಾಗ ಅವ್ರ ತಾಯಿ ಎಷ್ಟು ವರಿ ಮಾಡಿದ್ರು ಅಂದ್ರೆ, ಫ್ಯಾಷನ್ ಡಿಸೈನ್ ಅವ್ರಿಗೆ ಗಾಬರಿ ಆಗ್ಬಿಟ್ಟಿದೆ, ಎಂತ ಇದು ಇವನು ಹೀಗೆ ಮಾಡ್ತಾನೆ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ ಮಗುಗೆ, ನೋಡು ಪುಟ, ನೀನು ಫ್ಯಾಷನ್ ಡಿಸೈನ್ ತುಂಬಾ ಲೈಕ್ ಮಾಡ್ತೀಯಾ, ಫೈನ್,
ಅದ್ರಲ್ಲಿ ಸಾಧನೆ ಮಾಡಬಾರ್ದು ಅಂತೀನಿ ನಾನು. ಯಾಕಂದ್ರೆ ನೀನ್ ಇರೋ ಬ್ರೈಟ್ನೆಸ್ ನೋಡ್ರೆ ಯಾವ ಫೀಲ್ಡ್ ಅಲ್ಲಿ ಹೋದ್ರೂ ನೀನು ಸಕ್ಸಸ್ ಆಗ್ತೀಯ. ಬಟ್ ಮೊದಲನೇದಾಗಿ ಅವನಿನ್ನು SSLC, ನೀನು ಹೀಗೆ ತಾನೇ SSLC. ನೀನು ಫಸ್ಟ್ ನಿಂಗೆ ಯಾವ್ದು ಸಬ್ಜೆಕ್ಟ್ ಇಷ್ಟ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಅವನು ಅಷ್ಟು ಬ್ರೈಟ್. ನೀನು ತಗೋ, ನೀನು ನನಗೆ ಮೆಡಿಕಲ್ಗೆ ಹೋಗ್ಬೇಕು ಅಂತ ಇಷ್ಟ, ಆಯ್ತು ನೀನು ಮೆಡಿಕಲ್ ಮಾಡು. ಆಮೇಲೆ ನೀನು ಒಂದು ಡಿಗ್ರಿ ಆಗ್ತದೆ, ನೀನು ಅವಾಗ ದೊಡ್ಡವನಾಗಿರ್ತೀಯ, ಮೆಚುರಿಟಿ ಬರ್ತದೆ. ಆಗ್ಲೂ ನಿನ್ಗೆ ಫ್ಯಾಷನ್ ಡಿಸೈನೇ ಆಯ್ತು. ಅದು ಸಪೋಸ್ ಇಂಜಿನಿಯರ್ ಮಾಡಿದೆ, ಆಗ್ಲೂ ನಿನ್ಗೆ ಫ್ಯಾಷನ್ ಡಿಸೈನೇ ಆಯ್ತು, ನಿನ್ಗೆ ಹೋಗ್ಲಿಕ್ಕೆ ಅವಕಾಶ ಉಂಟು. ಒಂದು ಡಿಗ್ರಿ, ಒಂದು ಪದವಿ ಮಾಡಿ ಆದ್ಮೇಲೆ, ಅಥವಾ ಒಂದು ಸೆಕ್ಯೂರ್ಡ್ ಒಂದು ಪ್ರೊಫೆಷನ್ ಇದು ಆದ್ಮೇಲೆ ನೀನ್ ಇಷ್ಟ ಬಂದಿದ್ದೆ ಮಾಡು, ಬಲವಂತಗೆ ಮಾಡಬೇಡ. ಈವನ್ ಇಂಜಿನಿಯರಿಂಗ್ ಅಲ್ಲೂ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಎಷ್ಟೊಂದಿದೆ, ಅದರಲ್ಲೇ ಕೋರ್ಸಸ್ ಇದೆ, ನೀನು ಇನ್ನೂ ಪರ್ಸ್ಯೂ ಮಾಡ್ಬೋದು. ಬಟ್ ಈ ಬಿಗಿನಿಂಗ್ ಅಲ್ಲೇ ನಾನು SLC ಮುಗಿದ ತಕ್ಷಣ ನಾನು ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ಗೆ ಹೋಗಿ, ಇದು ಬೇಡ. ಫಸ್ಟ್ ಗೋ ಫಾರ್ ಒಂದು ಸಾಲಿಡ್ ಎಜುಕೇಶನ್ ಬೇಸ್ಮೆಂಟ್ ಬೇಕಾಗುತ್ತೆ, ಫೌಂಡೇಶನ್ ಇರಬೇಕು ಮಗುಗೆ, ಒಂದು ಒಳ್ಳೆ ಕರಿಯರ್ ಬಿಲ್ಡಪ್ ಮಾಡ್ಕೊಳ್ಬೇಕು. ಅಂದ್ರೆ ನೋಡಿ, ಜಸ್ಟ್ ಪಾಸ್ ಆದವರು ಜೀವನ ಮಾಡ್ತಾರೆ, ಅವ್ರಿಗೂ ಒಂದು ಕರಿಯರ್ ಇರ್ತದೆ. ಟಾಪ್ 90% ಇರೋವರೆಗೂ ಒಂದು ಕರಿಯರ್ ಇರ್ತದೆ. ಆದ್ರೆ ವ್ಯತ್ಯಾಸ ನೋಡಿ, ಏನು ವ್ಯತ್ಯಾಸ ಇರ್ತದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಂದು ಜೀವನ ಇದೆ, ಎಲ್ಲರಿಗೂ ಅವಕಾಶಗಳಿದೆ. ಬಟ್ ನೀವು ಮಾಡ್ಕೊಳ್ಳೋ ಆಯ್ಕೆಗಳು, ಅದ್ರ ಜೊತೆಲಿ ನೀವು ಜೀವನ ಮಾಡ್ಬೇಕು. ಒಂದು ಸೇಯಿಂಗ್ ಇದೆ, ಒಂದು ಲೈನ್ ಇದೆ, ನಾವು ಯಾವಾಗ್ಲೂ ಹೇಗೆ ಜೀವನ ಮಾಡ್ತೀವಿ ಅಂದ್ರೆ ನಾವು ಮಾಡಿಕೊಳ್ಳುವ ಆಯ್ಕೆಗಳಿಂದ ಜೀವನ ಮಾಡ್ತೇವೆ. ಹಾಗಾಗಿ ನಿಮ್ಮ ಆಯ್ಕೆಗಳು ತುಂಬಾ ಇಂಪಾರ್ಟೆಂಟ್. ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನಿಮ್ಮ ಆಯ್ಕೆಗಳನ್ನ ಮಾಡಬೇಕು. ನಿಮ್ಮ ಜೀವನ ರೂಪಿಸೋ ಆಯ್ಕೆಗಳು, ನಾವೇನು ಆಯ್ಕೆ ಮಾಡ್ಕೊಂತೀವಿ ಅದು ನಮ್ಮ ಜೀವನ ರೂಪಿಸ್ತದೆ. ಅದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಅದಲ್ಲದೆ ಈ ಮಾತಿಗೆ ಸೇರಿಸೋದಾದ್ರೆ, ಈ ಸರಿ ಏನು ಹೊಸ ಶಿಕ್ಷಣ ನೀತಿಯಲ್ಲಿ ನೀವು ಮೇನ್ ಡಿಗ್ರಿ ಓದ್ತಾನೆ ಅಥವಾ ಮೇನ್ ಕೋರ್ಸನ್ನು ಓದ್ತಾನೆ ನಿಮ್ಗೆ ಇಷ್ಟ ಇರುವಂತ ಕೋರ್ಸನ್ನು ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಆಪ್ಷನ್ ಆಗಿ ತಗೋಬಹುದು. ಒಂದು ಕರೆ ಇದೆ, ವಿಜಯ್ ಅವರು ಬೆಂಗಳೂರಿಂದ. ವಿಜಯ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಮಾತಾಡಿ. ವಿಜಯ್ ಅಂತ ಮಾತಾಡ್ತಾ ಇದ್ದೀನಿ. ಅವಾಗ್ಲೇ ನಿಮ್ಮ ಕಾರ್ಯಕ್ರಮ ನೋಡ್ತಾ ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ. ಥ್ಯಾಂಕ್ ಯು ಸರ್. ನೀವು ಹೇಳಿದ್ರಿ ಅವಾಗ್ಲೇ ಕೆಲವೊಂದು ಅಂಕಗಳಲ್ಲಿ 35 ಬರೋ ಜಾಗದಲ್ಲಿ 30 ಬಂತು, 32 ಬಂತು, ಒಂದ್ 3-4 ನಂಬರ್ ಜಾಸ್ತಿ ಬಂದ್ರೆ ಮಗು ಪಾಸ್ ಆಗಿರೋದು ಅಂತ. ಆದ್ರೆ ಶಿಕ್ಷಕರು ಪಾಠ ಮಾಡ್ಬೇಕಾದ್ರೆ ಮಕ್ಕಳಿಗೆ 35 ನಂಬರ್ ಬರೋದಕ್ಕೆ ಕಾರಣ ಏನು, ಇನ್ನು 65 ನಂಬರ್ ಯಾಕೆ ಬರ್ಲಿಲ್ಲ, ತಾವು ಮಾಡ್ತಿರ್ತಕ್ಕಂತ ಬೋಧನಾ ಕ್ರಮದಲ್ಲಿ ಯಾಕೆ ಬದಲಾವಣೆ ಮಾಡ್ಕೋತಾ ಇಲ್ಲ, ಈ ಟ್ಯೂಷನ್ ಅನ್ನೋ ಪಿಡುಗು ಯಾಕೆ ಬೇಕು? ನಾವು ಸ್ಕೂಲ್ ಕಳಿಸ್ತಾ ಇರೋದೇ ಪಾಠ ಕಲ್ಸೋದಕ್ಕೆ. ಟ್ಯೂಷನ್ ಅನ್ನೋದು ಯಾಕೆ ಬೇಕು? ಸ್ಕೂಲಲ್ಲಿ ಸರಿ ಪಾಠ ಮಾಡಿದ್ರೆ ಟ್ಯೂಷನ್ ಬೇಕಾಗೋದಿಲ್ಲ ಅಲ್ವಾ? ಇದು ನನ್ನ ಪ್ರಶ್ನೆ. ಇದು ಒಂದು ಗಂಭೀರ ಪ್ರಶ್ನೆ. ಹೇಗೆ ಅಂದ್ರೆ, ನಾವು ಈಗ ತುಂಬಾ ಸಮಾಜದಲ್ಲೂ ಸಹ ತುಂಬಾ ಬದಲಾವಣೆ. ಈಗ ನಾವೇನು 20-30 ವರ್ಷದಿಂದ ಇತ್ತು ಹಾಗೆ ಇಲ್ಲ. ಈಗ ನಾವು ಎಲ್ಲಾ ಜವಾಬ್ದಾರಿನ, ಈಗ ಪೋಷಕರು ಒಂದು ತಮ್ಮ ಒತ್ತಡ ಜೀವನವನ್ನ ನಡೆಸ್ತಾ ಇದ್ದಾರೆ. ಜವಾಬ್ದಾರಿ ಏನ್ ಅನ್ಕೊಂಡ್ಬಿಡ್ತಾರೆ, ನಾನು ಮಗುನ ಶಾಲೆಗೆ ಕಳಿಸ್ತೇನೆ, ಆ ಶಾಲೆಯಲ್ಲಿ ಎಲ್ಲ ಪಾಠ ಮಾಡ್ತಾರೆ, ಅದು ಸಾಕಾಗ್ತದೆ. ಒಂದು ತಿಳ್ಕೊಳ್ಳಿ, ಶಾಲೆಯಲ್ಲಿ ತುಂಬಾ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ, ತುಂಬಾ ಚೆನ್ನಾಗಿ ಪಾಠನೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರ್ತದೆ ಒಂದು ಮಗು ಈಗ 30-35 ಕಮ್ಮಿ ಬರ್ತಾ ಇದೆ. ನಾವು ರ್ಯಾಂಕಿಂಗ್ ಬಗ್ಗೆ ಮಾತೇ ಆಡ್ತಿಲ್ಲ, ಬರೀ ಪಾಸ್ ಆಗೋದಕ್ಕಷ್ಟೇ, ಉತ್ತೀರ್ಣ ಆಗ್ಲಿಕ್ಕಷ್ಟೇ ಮಾತಾಡ್ತಾ ಇದ್ದೀವಿ. ಯಾಕೆ ಕಮ್ಮಿ ಆಗ್ತದೆ ಅಂತ ನೋಡಿದ್ರೆ, ಬರೀ ಟೀಚರ್ ಪಾಠ ಮಾಡಿದ್ದನ್ನ ಕೇಳಿಸ್ಕೊಂಡು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ಕೊಟ್ಟಿರೋ ನೋಟ್ಸ್ ಅನ್ನ ಓದಿಸಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅಭ್ಯಾಸ ಅನ್ನೋದು ಒಂದು ಇರ್ತದೆ. ಈ ಮಗು ಏನ್ ಮಾಡ್ತದೆ, ಪಾಠ ಎಷ್ಟು ಹೊತ್ತಿಂದ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅವರು ಸ್ಕೂಲಲ್ಲಿ ಕಳಿಬಹುದು. ಇನ್ನು ಉಳಿದ ಎಲ್ಲಾ ಸಮಯ ಮನೆಯಲ್ಲಿ ಇರ್ತಾರೆ. ಮನೆಯಲ್ಲಿ ಬಂದ ತಕ್ಷಣ ಆ ಪುಸ್ತಕಗಳನ್ನ ಎಲ್ಲ ಒಂದ್ ಕಡೆಗಿಟ್ಟು ಟಿವಿ ನೋಡ್ತಾರೆ, ಕ್ರಿಕೆಟ್ ನೋಡೋದು, ಅಥವಾ ಸೀರಿಯಲ್ಸ್ ನೋಡೋದು, ರೀಲ್ಸ್ ನೋಡೋದು, ಅಥವಾ ಮೊಬೈಲ್ ಅಲ್ಲಿ ತಂದೆ ತಾಯಿ ಮೊಬೈಲ್ ಕೊಡಲ್ಲ, ಅಜ್ಜಿ ತಾತ ಇಂದ ಮೊಬೈಲ್ ಇಸ್ಕೊಂತಾರೆ ಇವರು, ಅಲ್ಲಿ ಮೊಬೈಲ್ಸ್ ನೋಡೋದು, ಡೈವರ್ಷನ್, ಆ ಟೀನೇಜ್ ಹಾರ್ಮೋನಲ್ ಎಫೆಕ್ಟ್ಸ್ ಎಲ್ಲ ಬಹಳ ಇರ್ತದೆ, ಡಿಸ್ಟ್ರಾಕ್ಷನ್ ಬಹಳ. ಅದಕ್ಕೆ ಸರಿಯಾಗಿ ಅಂತ ಪೂರಕ ವಾತಾವರಣಗಳು ತುಂಬಾ ಇರ್ತದೆ. ನೀವು ಮನೆಗೆ ಬಂದಾಗ ಅವ್ರು ಹೇಳ್ಕೊಟ್ಟಿದ್ದನ್ನ ಅಭ್ಯಾಸ ಮಾಡದೇ ಇದ್ದಲ್ಲಿ ಈ ರೀತಿ ತೊಂದರೆಗಳು ಉಂಟಾಗ್ತದೆ. ಅದಕ್ಕೆ ಎಲ್ಲರೂ ತಿಳ್ಕೊಂಡ್ ಬಿಡ್ತಾರೆ, ಈ ಮಗು ಹೀಗೆ ಹೇಳಿದ್ದು ಅರ್ಥ ಆಯ್ತು, ನನಗೆಲ್ಲ ಗೊತ್ತಿದೆ, ಅವ್ರಮ್ಮ ಹೇಳಿಕ್ ಹೋದ್ರು ಕೇಳಲ್ಲ, ನನಗೆಲ್ಲ ಬರುತ್ತೆ, ಏನು ಹೇಳಕ್ ಹೋಗ್ಬೇಡ, ಇದು ಮಕ್ಕಳ ಆಟಿಟ್ಯೂಡ್. ಹಾಗಾಗಿ ಪ್ರಾಕ್ಟೀಸ್ ಮಾಡದೇ ಇವರತ್ತು ಆ ಮಗು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಾಲೆಗಳಲ್ಲಿ ಪ್ರಾಕ್ಟೀಸ್, ಯಾವ ಶಾಲೆಗಳಲ್ಲಿ ಈವನ್ ಈಗ ಸಪೋಸ್ ನಮ್ಮಲ್ಲಿ ಕ್ರೈಸ್ಟ್ ಶಾಲೆಗಳು ಅಂತ ಇದೆ, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ವಸತಿ ಶಾಲೆಗಳು, ಸರ್ಕಾರದಿಂದನೇ ನಡೀತಕ್ಕಂಥ ವಸತಿ ಶಾಲೆಗಳು. ಅಲ್ಲಿ 98% ರಿಸಲ್ಟ್. ರಾಜ್ಯದಲ್ಲಿ ಇಂದಿನ ಬಾರಿ ಅಲ್ಲಿ ಓದಿದ ಶಾಲೆಯ ಮಗು ಅಂಕಿತ ಅನ್ನೋದೇ ಟಾಪರ್ ಇತ್ತು. ಅಂದ್ರೆ 625ಕ್ಕೆ 625 ಅಂಕ ಗಳಿಸಿದ್ದು. ಅಷ್ಟು ಒಳ್ಳೆಯ ಸರ್ಕಾರಿ ವಸತಿ ಶಾಲೆಗಳು.
ಅಲ್ಲಿಗೆ ಅಡ್ಮಿಷನ್ಗೆ ಕಾಂಪಿಟೇಷನ್, ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಅಷ್ಟು ಚೆನ್ನಾಗಿದೆ. ನವೋದಯ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಯಾಕೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ಮೊದಲನೇದಾಗಿ ಮೊಬೈಲ್ ಅವ್ರ ಕೈಲಿ ಕೊಟ್ಟಿರೋದಿಲ್ಲ. ಟೀಚರ್ಸ್ಗಳು ಈಗ ವಸತಿ ಶಾಲೆಗಳಲ್ಲಿ ಮೊಬೈಲ್ ಇರೋದಿಲ್ಲ, ಟಿವಿಯನ್ನ ನ್ಯೂಸ್ ಅಷ್ಟೇ ನೋಡ್ಬೇಕು, ಬೇರೆ ಯಾವ ಉದ್ದೇಶಕ್ಕೆ ಅವರು ನೋಡೋ ಹಾಗಿಲ್ಲ. ಆಮೇಲೆ ಅವರು ಒಂದು ಹೋಮ್ ವರ್ಕ್ ಕೊಟ್ಟು ಒಂದು ಪ್ರಾಕ್ಟೀಸ್ ಮಾಡ್ಲೇಬೇಕು ಕಡ್ಡಾಯವಾಗಿ. ಕೆಲವು ಮಿಷನರಿ ಶಾಲೆಗಳಲ್ಲೂ ಹಾಗೆ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್, ಆ ಮಗು ಪ್ರಾಕ್ಟೀಸ್ ಮಾಡಿ ಅದನ್ನು ಒಪ್ಸೋವರೆಗೂ ಅವ್ರನ್ನ ಮನೆ ಕಳ್ಸೋದಿಲ್ಲ. ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾರೆ. ಕೆಲವು ಕಡೆ ಏನಾಗ್ತದೆ, ತಂದೆ ತಾಯಿಗಳು ಎಷ್ಟೇ ಕಾರಣಗಳನ್ನ ಕೊಟ್ಟರು, ತಮ್ಮ ಒತ್ತಡ ಜೀವನದ, ಇಬ್ಬರು ವರ್ಕಿಂಗ್ ಇರ್ತಾರೆ, ಇಬ್ಬರಿಗೂ ಒಂದಲ್ಲ ಒಂದು, ಈಗ ಮನೆಯಲ್ಲಿ ಅವರು ಹೇಳ್ತಾ ಇದ್ರು ಪುಷ್ಪ, ಅವ್ರು ಹೊಲಕ್ಕೆ ಹೋಗ್ಬೇಕಾಗ್ತದೆ, ಹಳ್ಳಿಯಲ್ಲಿ ಜೀವನ ಮಾಡ್ತಾರೆ, ಬೆಳಿಗ್ಗೆ ಹೋದ್ರೆ ಸಂಜೆ ಮನೆಗೆ ವಾಪಸ್ ಬರ್ತಾರೆ. ಆ ಮಗು ಏನ್ ಓದಿದೆ, ಏನ್ ಓದ್ತಾ ಇದೆ, ಶಾಲೆಯಲ್ಲಿ ಪಾಠ ಮಾಡಿದ್ರ, ಏನ್ ಪ್ರಾಕ್ಟೀಸ್ ಮಾಡ್ತಿದೆ ಅಂತ ನೋಡೋ ಅಷ್ಟು ವ್ಯವಧಾನ, ಒಂದು ಕಾಳಜಿ ಅವರಲ್ಲಿ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಒತ್ತಡ, ಕೆಲಸದ ಒತ್ತಡದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಸೊ ಮಗುವಿನ ಕಡೆ ನೀವು ಒಬ್ಬ ಪೋಷಕರು ಒಂದು 3-4 ಗಂಟೆ ಮಗುವಿನ ಜೊತೆಲಿ ಯಾವತ್ತಾದ್ರೂ ಕೂಡ್ತಾರ? ಅದು ಕೂತು ಆ ಮಗು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನ, ಏನ್ ಓದ್ತಾ ಇದೆ, ಅದಕ್ಕೆ ಏನ್ ತೊಂದರೆ ಇದೆ? ಇಲ್ಲ ಬಿಡಿ, ಈಗ ಪೋಷಕರು ತುಂಬಾ ಜಾಣರಿದ್ದಾರೆ, ತುಂಬಾ ಜನ ಕಾಳಜಿ ವಹಿಸ್ತಾರೆ. ಆದ್ರೂ ಕೆಲವು ಕಡೆ ಏನ್ ಮಾಡ್ತಾರೆ, ಕೆಲಸದ ಇರೋರು ಕಷ್ಟ ಆಗ್ತದೆ. ಬಟ್ ನಾನು ಹೇಳೋದು, ಟ್ಯೂಷನ್ ಕಳ್ಸೋದು ಸಮಸ್ಯೆಗೆ ಪರಿಹಾರ ಅಲ್ಲ. ನಿಮಗೆ ಅದು ಹೇಳ್ಕೊಡ್ಲಿಕ್ಕೆ ಕಷ್ಟ ಅನ್ಸಿದ್ರು ಸಹ ಅವ್ರ ಜೊತೆಲಿ ಕೂತು ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದೆ, ಪ್ರಾಕ್ಟೀಸ್ ಮಾಡು, ನೋಟ್ಸ್ ತಗೋ. ಅಥವಾ ಮಗು ಯಾವ್ದ್ರಲ್ಲಿ ವೀಕ್ ಇದೆ, ಆ ಟೀಚರ್ಸ್, ನಾವು ಪೋಷಕರ ಮೀಟಿಂಗ್ ಕರಿತೇವೆ ಪ್ರತಿ ಮಾಸ, ಒಂದು ಪೋಷಕರ ಸಭೆಯನ್ನ ನಡೆಸಿ, ಅದರಲ್ಲೂ ಮಗು ಯಾವ್ದು ತಯಾರಿಯಲ್ಲಿ ಕಮ್ಮಿ ಇದೆ, ಆ ಮಗುವಿನ ಪೋಷಕರನ್ನ ಕರೆಸ್ಬಿಟ್ಟು ಏನಾಗಿದೆ ಅಂತ ಸಮಸ್ಯೆ ನಾವು ನೋಡಿದಾಗ, ನಮ್ಮ ಶಾಲೆಗಳಲ್ಲಿ, ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಆ ಪೋಷಕರು 100% ಪೋಷಕರು ಬರೋದೇ ಇಲ್ಲ. ಅದರಲ್ಲಿ ಆಮೇಲೆ ನೋಡಿದ್ರೆ ಮಗುವಿನ ಹಾಜರಾತಿ ಸಹ ಕಮ್ಮಿ ಬರ್ತದೆ. ಯಾಕಂದ್ರೆ ಕೆಲವರು 9th 10th ಬಂದ ತಕ್ಷಣ ಅವರು 1 ದಿನ 1-2 ದಿನ ಗೈರು ಹಾಜರು ಹಾಕ್ಬಿಡ್ತಾರೆ, ಬಂಕ್ ಕೊಡ್ಬಿಡ್ತಾರೆ. ಈ ರೀತಿ ಮೊದಲು ಶಾಲೆಗೆ ಪಕ್ಕ ಹೋಗ್ತಾ ಇದಾರ, ಕರೆಕ್ಟ್ ಆಗಿ ಪಾಠ ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿದ್ದು, ಈಗಿನ ಮಕ್ಕಳು ಅಟೆಂಟಿವ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳೋದೇ ಇಲ್ಲ, ಯಾರು ಏನಾದ್ರು ಮಾತಾಡ್ತಾ ಇದ್ರೆ. ಅಂದ್ರೆ ಟೀಚರ್ ಪಾಠ ಮಾಡುವಾಗ ಅವ್ರದ್ದು ಮನಸ್ಸು ಎಲ್ಲೆಲ್ಲೋ ಚಂಚಲ ಹೊರಟೋಗ್ಬಿಟ್ಟಿರ್ತದೆ, ಏಕಾಗ್ರತೆ ಕಮ್ಮಿ ಆಗ್ಬಿಟ್ಟಿದೆ ಮಕ್ಕಳಲ್ಲಿ. ಅಂದ್ರೆ ಅಷ್ಟು ಮಾನಸಿಕವಾಗಿ ಅವರು ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್ ಮೇಡಮ್, ಚಿಂತಾಮಣಿಯಿಂದ ರಾಜೇಶ್ ಕಾಯ್ತಿದ್ದಾರೆ. ರಾಜೇಶ್ ನಮಸ್ಕಾರ. ಹಲೋ ರಾಜೇಶ್. ಹಲೋ ನಮಸ್ಕಾರ ಸರ್, ಕೇಳಿ ಸರ್. ಸರ್, ನಾವು ರಾಜೇಶ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕವರು. ಎಸ್ ಸರ್. ಸರ್, ಹಿಂದೆ ನಮ್ಮ ಈ IAS KAS ಆಫೀಸರ್ಗಳಂದ್ರೆ ತುಂಬಾ ಕಷ್ಟಪಟ್ಟು ಒಂದು ಶಿಸ್ತಿನಿಂದ ಬಂದಿರ್ತಾರೆ ಕೆಲಸಕ್ಕೆ. ಅವ್ರಿಗೆಲ್ಲಾ ರೀತಿಯ ಮೌಲ್ಯಮಾಪನ ಗೊತ್ತಿರ್ತದೆ. ಹಿಂದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ನಮ್ಮ ಅವಳಿ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ DK ರವಿ ಸಾಹೇಬ್ರು ಅಂತ IAS ಆಫೀಸರ್ ಇದ್ರು. ಅವ್ರಿದ್ದಾಗ ಸ್ಕೂಲ್ಗೆಲ್ಲ ಭೇಟಿ ಕೊಟ್ಟು ಹುಡುಗರು ಹಿಂಗ್ ಮಾಡ್ಬೇಕು, ಓದೋ ಟೈಮಲ್ಲಿ ಲೈಬ್ರರೀಸ್ಗೆಲ್ಲ ಹೋಗ್ಬೇಕು, ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅದೇ ದಾಟಿಯಲ್ಲಿ ಇವಾಗ ಕೂಡ ಎಷ್ಟು ಜನ ಹುಡುಗರು ಲೈಬ್ರರಿಗಳಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಂಪಿಟೇಷನ್ ಎಕ್ಸಾಮ್ಸ್ಗೆ ಅದು ಇದು ಮಾಡ್ಕೊಂತ ಇರ್ತಾರೆ. ಒಳ್ಳೆ ಕೆಲಸ. ಮತ್ತೆ ಇಲ್ಲಿಂದ ಮೇಡಮ್ ತರಾನೇ 7-8 ವರ್ಷಗಳ ಹಿಂದೆ ಫೌಜಿಯಾ ತರಣಮ್ ಅಂತ ಒಬ್ಬರು CEO ಆಗಿದ್ರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಅವರು ಅಷ್ಟೇ ಸ್ಕೂಲ್ ಹೋಗಿ ಹಂಗೆ ಹಿಂಗೆ ಅವಾಗ ದಿಢೀರ್ನ ಸ್ಕೂಲ್ ಹೋಗಿ ಪಾಠಗಳು ಮಾಡೋದೆಲ್ಲ ಮಾಡ್ತಾ ಇದ್ರು. SSLC ರಿಸಲ್ಟ್ ಚೆನ್ನಾಗಿ ಬಂತು. ರಾಜೇಶ್, ಏನಾದ್ರು ಹೊಸ ಐಡಿಯಾ ಏನಾದ್ರು ಕೊಡ್ತೀರಾ ಅಥವಾ ಏನಾದ್ರು ಹೊಸ ಐಡಿಯಾ ಅಂದ್ರೆ, ಮೇಡಮ್ ಅವರು ಈ ರೀತಿ ಮಾಡಿರೋದು ನಮ್ಮ ಬೆಂಗಳೂರು ನಗರ ಜಿಲ್ಲೆ ಭಾಗ್ಯದ ಕೆಲಸ. ಮತ್ತೆ ಏನಂದ್ರೆ, ಈ ರೀತಿ ಒಂದು ಅಟ್ಲೀಸ್ಟ್ ಲಾಟ್ರಿ ಸಿಸ್ಟಮ್ ಆದ್ರೂ ಮಾಡ್ಲಿ, ಲಾಟ್ರಿ ಸಿಸ್ಟಮ್ ಆದ್ರೂ ಮಾಡಿ, ಕನಿಷ್ಠ ಪಕ್ಷ ಒಂದು ವರ್ಷದಲ್ಲಿ ಒಂದು 4-5 IAS, ಒಂದು 7-8 KAS ಆಫೀಸರ್ಗಳನ್ನ ಆ ಡಿಸ್ಟಿಕ್ ಅಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಅಳವಡಿಸ್ಕೊಳಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಯಾಕಂದ್ರೆ IAS KAS ಆಫೀಸರ್ ಅವ್ರಿಗೆ ಸಾಕಷ್ಟು ಕೆಲಸಗಳು ಇರ್ತಾವ ಮಾಡಕ್ಕೆ. ಬಟ್ ಅಂದ್ರೆ ಇನ್ ರಿಟರ್ನ್ ಅವ್ರ ಕೆಳಗೆ ದಂಡೆಯಾಗಿ ಇರ್ತಾರೆ ಕೆಲಸಗಳು ಮಾಡೋರು, ಹೊಲ ಸಂಬಂಧಿಸ್ಕೊಂಡು ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತದೆ. ಶಾಲೆಗಳಲ್ಲಿ ಇವಾಗ ಹೈಸ್ಕೂಲ್ಗಳಲ್ಲಿ ಮೊಬೈಲು ಮತ್ತೆ ಈ ಯೌವನದ ಪ್ರೇಮದ ಈ ಲೆಕ್ಕದಲ್ಲಿ ಸುಮಾರು SSLC ಈ ಸರಿ ಸುಮಾರು ಅಲ್ಲಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಹುಡುಗರು ಅಂತ ಹೇಳ್ತಾರೆ. ಇವೆಲ್ಲ ಒಂದು IAS KAS ಆಫೀಸರ್ಗಳಲ್ಲಿ ನಮ್ಮ ಶಾಲೆಗೆ ಬಂದು ಹಿಂಗ್ ಹೇಳ್ತಾ ಇದಾರಪ್ಪ ಅಂದ್ರೆ ಭಯ ಇರುತ್ತೆ, ಜವಾಬ್ದಾರಿ ಬರುತ್ತೆ. ಎಲ್ಲ ಶಿಕ್ಷಕರೇ ಮಾಡಕ್ ಆಗ್ತಾ ಇಲ್ಲ ಇವಾಗ. ಯಾಕಂದ್ರೆ ಹುಡುಗರು ಎಷ್ಟು ಒಳ್ಳೆಯವರು ಇದಾರೆ, ಅಷ್ಟೇ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇದ್ದಾರೆ. ರಾಜೇಶ್ ಅವರೇ, ಥ್ಯಾಂಕ್ ಯು. ಇನ್ನೊಂದು ಮಕ್ಕಳಿನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರಿ ಮೇಡಮ್. ಒಳ್ಳೆ ಮಾರ್ಕ್ಸು, ಒಳ್ಳೆ ಫಲಿತಾಂಶ ಅಷ್ಟೇ ಅಲ್ಲ, ಅವ್ರನ್ನ ನಿಮ್ಮಂತೆ IAS IPS KASಗಳು ಮಾಡಬೇಕು, ಆ ಕಡೆನೂ ಗಮನ ಇರಲಿ ಅನ್ನುವಂಥದ್ದು ಅವರ ಕೋರಿಕೆ. ಹೌದು. ಈಗ ಆಕ್ಚುಲಿ ಹೇಳಬೇಕು ಅಂದ್ರೆ
ನಾನು ಹೇಳ್ತಾ ಇರ್ತೀನಿ, ಯಾವ್ದಾದ್ರು ಒಂದು ಮಗು ನಾನು ನಿಮ್ ತರ ಆಗ್ಬೇಕು ಅಂತ ಹೇಳಿದಾಗ ಯಾರು ಇನ್ನೊಬ್ರು ತರ ಆಗ್ಲಿಕ್ಕೆ ಬರೋದಿಲ್ಲ. ಯು ಆರ್ ವೆರಿ ಸ್ಪೆಷಲ್, ನನಗಿನ್ನ ಚೆನ್ನಾಗಿ ಅಂದ್ರೆ ಇನ್ನೂ ಒಂದು ಒಳ್ಳೆ ವರ್ಷನ್ ಆಗ್ಲಿಕ್ಕೆ ಅವಕಾಶ ಇದೆ. IAS KS ಅಲ್ಟಿಮೇಟ್ ಗೋಲ್ ಅಲ್ಲ, ಜೀವನದ ಒಂದು ಏನದು ಪರಮ ಗುರಿ IAS ಆಗೋದೇ ಅಥವಾ KS ಆಗೋದೇ ಅಲ್ಲ. ಜೀವನದ ಪರಮ ಗುರಿ ಒಬ್ಬ ಒಳ್ಳೆಯ ನಮ್ಮ ದೇಶದ ಪ್ರಜೆ ಆಗ್ಬೇಕು ಮೊದಲನೇದಾಗಿ. ಅದು ಆಗ್ಬೇಕು ಅಂದ್ರೆ ಮೂಲ ಉದ್ದೇಶನೇ ಅದು ಇದೆ. ಅದಕ್ಕೆ ಪೋಷಕರು ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಇಲ್ಲೇನೆ, ನನ್ನ ಮಗು IAS ಆಗ್ಲಿ KS ಆಗಾದ್ರೆ ಮಾತ್ರ ಅವನು ನಿಜವಾದ ಬುದ್ಧಿವಂತ ಅಥವಾ ಸಕ್ಸಸ್ಫುಲ್ ಪರ್ಸನ್ ಅನ್ನೋದು ತಪ್ಪು. ಅವನೊಬ್ಬ ಕ್ರಿಕೆಟರ್ ಆಗ್ಲಿ, ಅವನೊಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗ್ಲಿ, ಅವನೊಬ್ಬ ಸೈಂಟಿಸ್ಟ್ ಆಗ್ಲಿ, ಆಸ್ಟ್ರೋನಾಟ್ ಆಗ್ಲಿ, ಎಕನಾಮಿಸ್ಟ್ ಆಗ್ಲಿ, ಬಿಸ್ನೆಸ್ ಮ್ಯಾನ್ ಆಗ್ಲಿ ಅಲ್ವಾ, ಮ್ಯೂಸಿಷಿಯನ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ, ಆಕ್ಟರ್ ಆಗ್ಲಿ ಅಲ್ವಾ, ಒಟ್ಟು ಸಕ್ಸಸ್ ಆಗ್ಲಿಕ್ಕೆ 101 ದಾರಿ ಇದೆ. ನನ್ ಮಗು ಸಕ್ಸಸ್ ಆಗ್ಬೇಕು ಅನ್ನೋದನ್ನ ಪೋಷಕರು ಮೊದಲು ತಿಳ್ಕೊಳ್ಬೇಕು. ಒಂದು ಇನ್ನೊಂದು ಅಧಿಕಾರಿಗಳಿಗೆ ಅವರು ಹೇಳಿದ್ರು, ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಸಹ ತುಂಬಾ ಬೇಕಾಗ್ತದೆ. ಖಂಡಿತ ನೀವು ಹೇಳಿದ್ದು ನಿಜ ಇದೆ. ಒಂದು ಮನಸ್ಸು ಮಾಡಿದ್ರೆ, ಯಾಕಂದ್ರೆ ಒಂದು ಗುರುತರವಾದ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ದವರು ಆ ಸ್ಥಾನವನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಬೇಕಾಗ್ತದೆ. ನಾವು ಯಶಸ್ಸು ಕಾರ್ಯಕ್ರಮ ಮಾಡುವಾಗ ಯಾಕೆ ನಾವು ಸರ್ಕಾರಿ ಶಾಲೆಗಳಿಗೆ ತುಂಬಾ ಒತ್ತನ್ನ ಕೊಟ್ವಿ. ಯಾಕೆ ಅಂದ್ರೆ ನಾನು ಓದಿರೋದು ಸರ್ಕಾರಿ ಶಾಲೆಯಲ್ಲಿ, ನಾವೆಲ್ಲ ಸರ್ಕಾರಿ ಶಾಲೆ ಪ್ರಾಡಕ್ಟ್ಸ್. ಒಂದು ಋಣಭಾರ ಇದೆ ಸರ್ಕಾರಿ ಶಾಲೆಗಳಿಗೆ, ನಾವು ಹಿಂದಿರುಗಿಸಬೇಕಾಗಿದೆ, ಒಂದು ಸಮಾಜಕ್ಕೆ ಕೊಡಬೇಕಾಗ್ತದೆ. ಮೂಗು ಮುರಿಯೋದು ಸರ್ಕಾರಿ ಶಾಲೆ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಉಚಿತ ಊಟ, ಯೂನಿಫಾರ್ಮು, ಶೂ, ಮತ್ತೆ ಹಾಲು, ಮೊಟ್ಟೆ, ಆಮೇಲೆ ಗೈಡೆನ್ಸ್ ಎಲ್ಲಾನು ಇದೆ. ಆದ್ರೂ ಯಾಕೆ ಹಿಂಜರಿತ ಅಂದ್ರೆ ಕೆಲವು ವಿಷಯಗಳು ಅದು ಬೇರೆ ಇದೆ. ಬಟ್ ಆದ್ರೂ ಆ ಮಕ್ಕಳಿಗೂ ಒಂದು ಒಳ್ಳೆ ಭವಿಷ್ಯ ರೂಪಿಸಿಕೊಡುವಲ್ಲಿ ನಾವು ಒಂದು ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ಹೊಡ್ತೇವೆ. ಅದೇ ರೀತಿ ಹಾಗೆ ನೋಡಿದ್ರೆ ಬೇರೆ ಅನುದಾನಿತ ಅಥವಾ ಅನುದಾನಿತ ರಹಿತ ಶಾಲೆಯಲ್ಲಿ ಏನು 100% ರಿಸಲ್ಟ್ ಇಲ್ಲ. ಎಲ್ಲಾ ಸೇರಿನೇ ನಮ್ದು 73 ಆಗ್ಬಿಡ್ತದೆ. ಅಂದ್ರೆ ಮಕ್ಕಳು ಅವರು ತುಂಬಾ ಒಳ್ಳೆಯ ವಿಷಯ 2 ವಿಷಯ ಹೇಳಿದ್ರು. ಏನು ಅಂದ್ರೆ ಈಗಿನ ಒಂದು ಟೀನೇಜ್ ಇಶ್ಯೂಸ್ ಅದನ್ನ ಮ್ಯಾನೇಜ್ ಮಾಡೋದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಂದ್ರೆ ಪೋಷಕರಾಗ್ಲಿ, ಕೌನ್ಸಿಲಿಂಗ್ ಆಗಲಿ, ನಮ್ಮ ಟೀಚರ್ಸ್ ಆಗ್ಲಿ, ಆ ಅಡೋಲಸೆಂಟ್ ಸಮಸ್ಯೆಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಬಗೆಹರಿಸಬೇಕು. ಮತ್ತೆ ಅದರಿಂದ ಓದಿನ ಕಡೆಗೆ ಏಕಾಗ್ರತೆಯನ್ನ ಯಾವ ರೀತಿ ತಗೊಂಡ್ ಬರ್ಬೇಕು. ಯೋಗ ಇರಬಹುದು ಅಥವಾ ಎಕ್ಸರ್ಸೈಸ್ ಇರಬಹುದು, ಒಂದು ಸ್ಪೋರ್ಟ್ಸ್ ಇರಬಹುದು, ಒಂದು ಇದಕ್ಕೆ ಕ್ರೀಡಾ ಇದಕ್ಕೆ ನೋಡಿ, ಒಂದು ಮಗುಗೆ ಒಂದು ಸ್ಪೋರ್ಟ್ಸ್ ಅಂತ ಇರ್ಲೇಬೇಕು. ಒಂದು ಯಾವುದೇ ಒಂದು ಮಗು ಅಂದ್ರೆ ಒಂದು ಚೆಸ್ ಆಡ್ಬೋದು ಆ ಮಗು ಕ್ರಿಕೆಟ್ ಅಥವಾ ಟೇಬಲ್ ಟೆನ್ನಿಸ್, ಈ ರೀತಿ ಯಾವುದೇ ಒಂದು ಆಟದಲ್ಲಿ ಆ ಮಗು ತೊಡಸ್ಕೊಂಡಾಗ ಇತರೆ ವಿಷಯಗಳಲ್ಲಿ ಡಿಸ್ಟ್ರಾಕ್ಷನ್ ಕಮ್ಮಿ ಆಗ್ತದೆ ಆಗ. ಸೊ ಆ ನಿಟ್ಟಿನಲ್ಲಿ ನಮ್ಮ ಪೋಷಕರಿಗೆ ನಮ್ಮ ಒಂದು ಕಿವಿ ಮಾತು ಅಂದ್ರೆ ಯಾವುದಾದ್ರೂ ಒಂದು ಆಸಕ್ತಿ ಆ ಮಗುವಿನ ಕ್ರೀಡೆಯಲ್ಲಿ ಜೋಡಣೆ ಮಾಡಬೇಕು. ಪೂರ್ಣಿಮಾ ಅವರು ಮೈಸೂರಿಂದ. ಪೂರ್ಣಿಮಾ ಅವರೇ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ಪೂರ್ಣಿಮಾ ಅವರೇ ಮಾತಾಡಿ. ಏನ್ ಪ್ರಶ್ನೆ? ನಮಸ್ತೆ ಸರ್. ನನ್ನ ಕ್ವಶನ್ ಬಂದು, ನಾನು ಇದುವರೆಗೂ CBSE ಏನಂತ ಅನ್ಕೊಂಡಿದ್ದೆ ಅಂದ್ರೆ ಆಲ್ ಓವರ್ ಇಂಡಿಯಾದೋ ಅಥವಾ ಕರ್ನಾಟಕದಲ್ಲೋ ಒಂದೇ ಕ್ವಶನ್ ಪೇಪರ್ ಇರುತ್ತೆ ಮಕ್ಕಳಿಗೆ ಅಂತ ನಾನು ಇಲ್ಲಿ ತನಕ ತಿಳ್ಕೊಂಡಿದ್ದೆ. ಆದ್ರೆ ಈಗ ನಮ್ಮ ಸ್ನೇಹಿತ ಯಾರೋ ಒಬ್ರು 3-4 ದಿವಸದ ಹಿಂದೆ ಫೋನ್ ಮಾಡ್ಬಿಟ್ಟು ನಮ್ ಸ್ಕೂಲಿಗೆ ಒಬ್ರು ICIST ಸಿಲೆಬಸ್ ಇಂದ ನಮ್ಮ ಸ್ಕೂಲಿಗೆ ಜಾಯಿನ್ ಆಗಿದ್ದಾರೆ. CBSE ಏನ್ ನಡೀತಿದೆ ಅಂತಂದ್ರೆ 3 ತರ ಕ್ವೆಶ್ಚನ್ ಪೇಪರ್ ರೆಡಿ ಆಗತ್ತೆ ಒಂದ್ ಸಬ್ಜೆಕ್ಟ್ ಅಲ್ಲಿ. ಒಂದು ತುಂಬಾ ಟಫ್ ಇರೋದು, ಇನ್ನೊಂದು ಆವರೇಜ್ ಇರೋದು, ಇನ್ನೊಂದು ಬಿಲೋ ಆವರೇಜ್ ಇರೋದು. ಆ ತರ ಮಕ್ಳಿಗೆ ಕೊಟ್ಟು ಅಂದ್ರೆ ಈಗ ಹೈ ಅಂದ್ರೆ ಮಾರ್ಕ್ಸ್ ತಗೊಂಡಿರೋರಿಗೆ ಟಫ್ ಕೊಡ್ತಾರೆ. ಆತರ 3 ವೆರೈಟಿ ಕ್ವಶನ್ ಪೇಪರ್ಸ್ ರೆಡಿ ಆಗತ್ತೆ ಅಂತ ನಾನು ಕೇಳ್ಪಟ್ಟೆ. ಬಟ್ ನಾನು ಇದುವರೆಗೂ CBSE ಎಕ್ಸಾಮ್ ಒಂದೇ ತರ ಕಾಮನ್ ಪೇಪರ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಅದು ನಿಜಾನ ಅದು ಸುಳ್ಳೋ ನನಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನ ಕೇಳ್ಬೇಕಿತ್ತು. ಈಗ ನೋಡಿ, ಈಗ ಯಾವುದೇ ಒಂದು ಬೋರ್ಡ್ ಆಗಿರ್ಲಿ, SSLC ಬೋರ್ಡ್ಸ್ ಅಲ್ವಾ, ವೆದರ್ ಇಟ್ಸ್ CBSE, ICSE, ನಮ್ಮ ಇದು ಸ್ಟೇಟ್ ಬೋರ್ಡ್ ಯಾವುದೇ ಆಗಿರಬಹುದು, ಒಂದು ಪ್ರಾಂತ್ಯಕ್ಕೆ ಬಂದ್ರೆ ಒಂದೇ ತರನ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಈ ಪ್ರಶ್ನೆ ಪತ್ರಿಕೆಗಳನ್ನ ಸೆಟ್ ಮಾಡೋದು ನೀವು ಮೊದಲು ಈ ಪರೀಕ್ಷೆಗಳನ್ನೇ ಆಗ್ಲಿ, ನಾವು ಯಾಕೆ ಪರೀಕ್ಷೆಗಳನ್ನ ನಡೆಸ್ತೇವೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಪರೀಕ್ಷೆಗಳನ್ನ ನಡೆಸೋದು ಅತಿ ಬುದ್ಧಿವಂತ ಎಷ್ಟು ಮಾರ್ಕ್ಸ್ ತೆಗೆದ ಅಂತ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಅಲ್ಲ, ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಲ್ಲ. ನನ್ನಲ್ಲಿ 100 ಮಕ್ಕಳಿದ್ರೆ ಯಾವ ಮಗು ಮಿನಿಮಮ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೇವೆ, 35% ಅಥವಾ ಕೆಲವು ಕಡೆ 40, ಈ ತರ ಅಷ್ಟನ್ನ ತೆಗೆದು ಪಾಸ್ ಆಗ್ಲಿಕ್ಕೆ ಅವನಿಗೆ ಸಾಧ್ಯತೆ ಉಂಟಾ? ನಾವ್ ಯಾವಾಗ್ಲೂ ಟೆಸ್ಟ್ ಮಾಡೋದು ತುಂಬಾ ಬುದ್ಧಿವಂತರನ್ನ ಅಸೆಸ್ ಮಾಡಕ್ಕೆ ಅಲ್ಲ. ಒಂದು
ಕೊನೆಯ ಘಟ್ಟದಲ್ಲಿ ಇರ್ತಕ್ಕಂತಹ ಮಗು ಆ ಪಾಸ್ ಆಗಿದೆ ಅಂದ್ರೆ ಅದು ಒಂದು ಮಿನಿಮಮ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ, ಅಂದ್ರೆ ಯಾವುದೇ ಪರೀಕ್ಷೆ ಮಿನಿಮಮ್ ಪಾಸ್ಗೆ ನಾವು ಅದನ್ನ ಫಿಕ್ಸ್ ಮಾಡ್ತೀವಿ. ಒಂದು ಸಣ್ಣ ಅಳತೆಗೋಲು ಅಷ್ಟೇ, ಇದು ಒಂದು ಅಳತೆಗೋಲು. ಈ ಪ್ರಶ್ನೆ ಪತ್ರಿಕೆ ಕಠಿಣ ಇದನಾ ಸುಲಭ ಇದನಾ, ಯಾರು ಚೆನ್ನಾಗಿ ಓದಿರ್ತಾರೆ ಅವ್ರಿಗೆ ಸುಲಭ ಆಗ್ತದೆ, ಎಷ್ಟೇ ಬುದ್ಧಿವಂತ ಮಗು ಇದ್ರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಕಠಿಣ ಆಗ್ತದೆ. ಸೊ ಹಾಗಾಗಿ ಇಲ್ಲ 3 ತರದ ಮಾಡಿ 3 ತರಕ್ಕೆ ಕೊಡ್ತಾರೆ, ಆ ತರ ಇಲ್ಲ. ಒಂದು ಪ್ರಾಂತ್ಯವಾರು ರಾಜ್ಯವಾರು ಇರ್ಬೋದು, ಪ್ರಾಂತ್ಯವಾರು ಇರಬಹುದು, ಅವರ ಪಾಲಿಸಿ ಮ್ಯಾಟರ್ಗೆ ಯೂನಿಫಾರ್ಮ್ ಆಗಿ ಇರ್ತದೆ. ಸೊ ಪ್ರಶ್ನೆ ಪತ್ರಿಕೆ ಕಠಿಣ ಇದಾ ಅಂತ ನೋಡಕ್ ಹೋಗ್ಬೇಡಿ, ತಯಾರಿಯಲ್ಲಿ ಹೇಗೆ ಇದೆ ಅನ್ನೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ. ಓಕೆ ಮೇಡಮ್, 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಶುರುವಾಗಿದೆ. ಮೊನ್ನೆ ಅಷ್ಟೇ ತಾವು ಕೂಡ ಪ್ರಾರಂಭೋತ್ಸವ ಮಾಡಿದ್ರಿ ತಮ್ಮ ಜಿಲ್ಲೆಯಲ್ಲಿ. ಎಸ್, ಈ ಕಳೆದ ವರ್ಷದ ಅನುಭವ ಈ ವರ್ಷದ ಇನ್ನಷ್ಟು ಕಾರ್ಯಕ್ರಮಗಳಿಗೆ ಹೇಗೆ ಒತ್ತಾಸೆಯಾಗಿ ನಿಲ್ಲುತ್ತೆ? ನಮ್ಮ ಇಂದಿನ ವರ್ಷ 73% ನಾವು ತೆಗೆದಿದ್ದೇವೆ. ಈ ವರ್ಷ ಖಂಡಿತ ನಾವು 90 ಎಬೋ ಹೋಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಒಂದು ಮಗು ಬಂದು ನನಗೆ ಕೇಳ್ತು, ನಾನು ಕೇಳ್ದೆ ಎಷ್ಟು ಹೇಗೆ ಓದ್ತಾ ಇದೀಯಮ್ಮ, ಏನು ನೀನು ಟಾರ್ಗೆಟ್ ಏನು? ಮೇಡಮ್ ನಾನು ಈ ಸರಿ ಏನಿಲ್ಲ ಅಂದ್ರೆ ನಿಮ್ಮದೆಲ್ಲ ನಾನು ಗೈಡೆನ್ಸ್ ತಗೊಂಡಿದ್ದೀನಿ, 80% ತೆಗಿತೀನಿ. ಅರೆ ನೀವು 80% ಯಾಕೆ ಟಾರ್ಗೆಟ್ ಇಟ್ಟಿದ್ದೀರಾ? ಇಲ್ಲ ಮೇಡಮ್ ನಾನು 90 ಅಥವಾ 100 ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ಬಿಡ್ತದೆ, ಅದಕ್ಕೆ ನಾನು 80 ಅಂತ ಹೇಳ್ತೀನಿ. 80 ಅಂತೂ ತೆಗಿತೀನಿ, ಅದಕ್ಕೋಸ್ಕರ 80 ಅಂತೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಫ್ರೆಂಡ್ಸು ಟೀಚರ್ಸು, 90 ಅಂತ ಹೇಳಿದ್ದೆ ಈಗ 80 ಬಂದೆ ಅಂತ ತಮಾಷೆ ಮಾಡ್ತಾರೆ ಅಥವಾ ಅಳಿಸ್ತಾರೆ ಅಂತ ಹೇಳಿ. ದೆನ್ ನಾನು ಹೇಳಿದೆ ಇಲ್ಲಮ್ಮ, ಅವಾಗ ನಾನು ಮತ್ತೆ ಒಂದು ಸೆಷನ್ ಮಾಡಿದೆ ನಮ್ಮ ಯಶಸ್ಸು ಮುಖಾಂತರ. ನಿಮ್ಮ ಟಾರ್ಗೆಟ್ ಯಾವಾಗ್ಲೂ 100% ಇರಬೇಕು. ನೀವು ನಿಮ್ಮ ಪ್ರಶ್ನೆ ಪತ್ರಿಕೆ 100 ಮಾರ್ಕ್ಸ್ಗೆ ಇದ್ರೆ ನೀವ್ಯಾಕೆ 80% ಅಂತ ಟಾರ್ಗೆಟ್ ಇಡ್ತೀರಾ? ಹಾಗಾಗಿ ಮೊದಲೇ ನೀವು ನಿಮ್ಮನ್ನ ಜಡ್ಜ್ ಮಾಡ್ಕೊಂಡ್ಬಿಡ್ಬೇಡಿ. ಯಾವಾಗ್ಲೂ ನಿಮ್ಮ ಗೋಲ್ಸ್ ಅಥವಾ ನಿಮ್ಮ ಗುರಿ ಯಾವಾಗ್ಲೂ ಅತಿ ಎತ್ತರಕ್ಕೆ ಇರಬೇಕು. ಮ್ಯಾಕ್ಸಿಮಮ್ ಅದು 100. ನೀನೇನಾದ್ರೂ 120% ಅಂದಿದ್ರೆ ದಟ್ ಈಸ್ ಎ ಓವರ್ ಕಾನ್ಫಿಡೆನ್ಸ್. ನೀವು 100 ಅಂತ ಹೇಳೋದು ಕಾನ್ಫಿಡೆನ್ಸ್ ಇರ್ತದೆ, ಅದಕ್ಕಿಂತ ಕಮ್ಮಿ ಯಾವತ್ತೂ ಮಾತಾಡಬಾರ್ದು. ನಾನು ಬರೀ 35 ಮಾರ್ಕ್ಸ್ ತೆಗೆದು ಪಾಸ್ ಆಗ್ತೀನಿ ಅಂತ ಓದ್ಲಿಕ್ಕೆ ಹೊರಟ್ರೆ ಖಂಡಿತ ನೀವು ಪಾಸ್ ಆಗಲ್ಲ. ನಾನು ಇಲ್ಲ 100 ಮಾರ್ಕ್ಸ್ಗೆ ನಾನು ಗುರಿ ಇಟ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಖಂಡಿತ ನೀವು ಪಾಸು ಆಗ್ಬೋದು, ಫಸ್ಟ್ ಕ್ಲಾಸು ಬರ್ಬೋದು, ಡಿಸ್ಟಿಂಕ್ಷನ್ ಬರ್ಬೋದು, ಮತ್ತೆ ಅತಿ ಹೆಚ್ಚಿನ ಸ್ಕೋರಿಂಗ್ ಮಾಡಬಹುದು. ಹಾಗಾಗಿ ಗೋಲ್ ಯಾವಾಗ್ಲೂ 100% ಇರಬೇಕು. ಜಸ್ಟ್ ಪಾಸ್ ಆಗ್ತೀನಿ, ಸೆಕೆಂಡ್ ಕ್ಲಾಸ್ ಮಾಡ್ತೀನಿ ಅಂತ ನೀವು ಪ್ರಿಪೇರ್ ಆಗಬೇಡಿ. ಆಮೇಲೆ ಯಾವುದೇ ಸಬ್ಜೆಕ್ಟು ಕಷ್ಟ ಇಲ್ಲ, ಅದು ಕಷ್ಟ ಅಂತ ನಿಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ, ಅದಕ್ಕೆ ಕಷ್ಟ ಆಗ್ತದೆ. ನೀವು ಅನ್ಕೊಳ್ಬೇಕು ನನಗೆ ಅರ್ಥ ಆಗದೆ ಇರೋ ವಿಷಯ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಪ್ರತಿಯೊಂದು ಮಗು ಹಂಗೆ ಫೀಲ್ ಮಾಡ್ಬೇಕು, ನಾವು ಹಾಗೆ ಮಾಡ್ತಾ ಇದ್ವಿ. ಅವನಿಗೆ ಅರ್ಥ ಆಗ್ತದೆ, ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಗೌರವ ಇಲ್ಲ. ನಾವು ಅವ್ರಿಗೆ ಒಂದು 50,000 ನಮ್ಮ ಗ್ರಾಮ ಪಂಚಾಯತಿಯಿಂದ ಆ ಮುಂದಿನ ಇದಕ್ಕೆ ಅಕಾಡೆಮಿಕ್ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅವರು ಇನ್ವೆಸ್ಟ್ ಮಾಡಿದ್ರು. ಯಾರ್ಯಾರು ನಮ್ಮಲ್ಲಿ ಎಷ್ಟು ಜನ 600ರಿಂದ ಹೆಚ್ಚಿನ ಮಾರ್ಕ್ಸ್ ತೆಗೆದಿದ್ದಾರೆ ಅವ್ರಿಗೆಲ್ಲ ಸನ್ಮಾನ ಮತ್ತೆ ಪ್ರೋತ್ಸಾಹ, ಮತ್ತೆ ಅವರ ಮುಂದಿನ ಕೋರ್ಸ್ಗಳ ಆಯ್ಕೆಯಲ್ಲೂ ಸಹ ಆ ಕಾಲೇಜುಗಳು ಬಂದು ಅವರ ಅಡ್ಮಿಷನ್ ತಗೊಳ್ತಾ ಇರ್ತಾರೆ. ತುಂಬಾ ಒಳ್ಳೆಯ ಅವಕಾಶಗಳಿರ್ತದೆ. ಸೊ ನಾನು ಹೇಳೋದು ಇಷ್ಟೇ ಮಕ್ಕಳಿಗೆ, ನೀವು ನಿಮ್ಮ ಮೇಲೆ ಅವರು ಮೊದಲು ಅವ್ರನ್ನ ನಂಬಬೇಕು. ನೀವು ತಂದೆ ತಾಯಿಗಳು ನಿಮ್ಮನ್ನ ನಂಬೋದಿಲ್ಲ, ಎಲ್ಲರೂ ಬೈತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ತಂದೆ ತಾಯಿ ಯಾವಾಗ್ಲೂ ನಿಮ್ಗೆ ಹೀಯಾಳಿಸ್ತಿರ್ತಾರೆ, ನೀನು ಹೋದಲ್ಲ, ಮಲಗಿರ್ತೀಯ, ಸೋಂಬೇರಿ, ಕಲಿಯೋದಿಲ್ಲ, ಹಾರ್ಡ್ ವರ್ಕ್ ಮಾಡಲ್ಲ, ಕಠಿಣ ಪರಿಶ್ರಮ ಮಾಡಲ್ಲ ಅಂತ ನಿಮ್ಮನ್ನ ಹೀಯಾಳಿಸ್ತಿರ್ತಾರೆ. ಫ್ರೆಂಡ್ಸು ತಮಾಷೆ ಮಾಡ್ತಾರೆ. ಬಟ್ ಯಾರು ಏನೇ ಮಾಡಿದ್ರು, ಶಿಕ್ಷಕರು ಕೆಲವು ಸರಿ ಬೈತಾರೆ, ಯಾರು ಏನೇ ಮಾಡಿದ್ರು ಮಕ್ಕಳಿಗೆ ಅವರ ಬಗ್ಗೆ ನಂಬಿಕೆ ಇರಬೇಕು, ಒಂದು ಆತ್ಮವಿಶ್ವಾಸ ಇರಬೇಕು. ನಾನು ಮಾಡ್ತೇನೆ, ನನಗೆ ಯಾವುದು ಕಷ್ಟ ಇಲ್ಲ, ನಾನು ಕಲಿತೇನೆ, ಕಷ್ಟ ಆದ್ರೂ ಅದನ್ನ ಪ್ರಯತ್ನ ಮಾಡಿ ನಾನು ಕಲಿತೇನೆ ಅನ್ನೋ ಒಂದು ಮನಸ್ಸು ಮಕ್ಕಳಿಗೆ ಮೊದಲು ಇರಬೇಕು. ಆಮೇಲೆ ಮೊದಲು ಏನು ಲಿಸನಿಂಗ್, ಯಾವುದು ಕೇಳುಗರು, ಯಾರು ತುಂಬಾ ನೀವು ಪಾಠ ಮಾಡುವಾಗ ಹೇಗೆ ಕೇಳಬೇಕು ಅಂದ್ರೆ ನಿಮ್ಮ ಪ್ರತಿಯೊಂದು ಕಣದಲ್ಲೂ ಕಿವಿ ಇದೆ ಅನ್ಕೊಳ್ಬೇಕು. ನೀವು ಕಿವಿ ಆ ರೀತಿಯಾಗಿ ನೀವು ಕೇಳಿಸ್ಕೊಳ್ಬೇಕು, ಅದು ಅಬ್ಸರ್ವ್ ಆಗ್ತದೆ. ಆಮೇಲೆ ಅದನ್ನ ನೀವು ಓದಿದಾಗ ಮತ್ತೆ ಕಲಿತಾ ಪ್ರಾಕ್ಟೀಸ್ ಮಾಡುವಾಗ ತುಂಬಾ ಈಸಿ ಆಗ್ಬಿಡುತ್ತೆ ನಿಮಗೆ. ಸೊ ಇದು ಮಾಡಬೇಕು ಅವರು. ಓಕೆ, ಇದೊಂದು ಬಹಳ ವಿಶೇಷವಾದಂತ ಸಂದೇಶ ಅಂತ ಭಾವಿಸ್ತಾ ನಿಮ್ಮ ಈ ವರ್ಷದ ಎಲ್ಲ ಚಟುವಟಿಕೆಗಳಿಗೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತೀನಿ ಮೇಡಮ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ವೀಕ್ಷಕರು ಮತ್ತು ವಾಹಿನಿ ಪರವಾಗಿ ತಮಗೆ ಧನ್ಯವಾದಗಳು, ಶುಭಕಾಮನೆಗಳು. ನಮಸ್ತೆ, ಥ್ಯಾಂಕ್ ಯು.
ಅನ್ನುವಂಥ